ನಮಸ್ತೆ ಇವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಹೆಸರು ಅಕ್ಷಯ್. ಈ ವಿಡಿಯೋದಲ್ಲಿ ನಾನು ಪಿ ಯು ಬೋರ್ಡ್ ಅವರು ರಿಲೀಸ್ ಮಾಡಿರುವಂತಹ ಮಾಡೆಲ್ ಕ್ವಶನ್ ಪೇಪರ್ 2ದು ಸೊಲ್ಯೂಷನ್ ಡಿಸ್ಕಸ್ ಮಾಡ್ತಾಯಿದ್ದೀನಿ. ಅದರಲ್ಲಿ ಪಾರ್ಟ್ ಡಿ. ಓಕೆ, ಇದ್ರ ಮುಂಚೆ ಪಾರ್ಟ್ ಎ, ಪಾರ್ಟ್ ಬಿ ಆ್ಯಂಡ್ ಪಾರ್ಟ್ ಸಿ ಸೊಲ್ಯೂಷನ್ಸ್ನ ನಿಮಗೆ ಡಿಸ್ಕಸ್ ಮಾಡಿದ್ದೆ. ಇವಾಗ ಪಾರ್ಟ್ ಡಿ ಸೊಲ್ಯೂಷನ್ಸ್ನ ನಾನು ಡಿಸ್ಕಸ್ ಮಾಡ್ತಾಯಿದ್ದೀನಿ. ಓಕೆ, ಎಲ್ಲ ಕ್ವಶನ್ಸ್ ಈ ವಿಡಿಯೋದಲ್ಲಿ ನಾನು ಡಿಸ್ಕಸ್ ಮಾಡ್ತೀನಿ ನಿಮಗೆ. ಓಕೆ, ಕೊನೆವರೆಗೂ ನೋಡಿ. ನಿಮಗೇನಾದರೂ ಡೌಟ್ಸ್ ಇದ್ದರೆ ಕಾಮೆಂಟ್ ಸೆಕ್ಷನಲ್ಲಿ ಕೇಳಿ. ಇಲ್ಲಿ ಕ್ವಶನ್ ನೋಡಿ. ಕನ್ಸಿಡರ್ ಎಫ್ ಈಸ್ ಮ್ಯಾಪಿಂಗ್ ಫ್ರಮ್ ಆರ್ ಟು ಆರ್ ಗಿವೆನ್ ಬೈ ಎಫ್ ಆಫ್ ಎಕ್ಸ್ ಈಕ್ವಲ್ ಟು 4x + 3 ಶೋ ದಟ್ ಎಫ್ ಈಸ್ ಇನ್ವರ್ಟಿಬಲ್, ಫೈಂಡ್ ದಿ ಇನ್ವರ್ಸ್ ಅಂತ ಕೇಳಿದ್ದಾರೆ. ಯಾವತ್ತೂ ನೆನಪಿಟ್ಕೊಳ್ಳಿ, ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನಂದರೆ ನಮಗೆ ಡೊಮೈನು ಕೋಡೊಮೈನ್ ತುಂಬ ಇಂಪಾರ್ಟೆಂಟ್. ಓಕೆ, ಫಂಕ್ಷನ್ಸ್ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂದರೆ ಡೊಮೈನು ಕೋಡೊಮೈನ್ಸ್ ಆರ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗು. ನೆನಪಿಟ್ಕೊಳ್ಳಿ, ಇಲ್ಲಿ ಡೊಮೈನ್ ಆರ್ ಕೊಟ್ಟಿದ್ದಾರೆ, ಕೋಡೊಮೈನ್ ಕೂಡ ಆರ್ ಕೊಟ್ಟಿದ್ದಾರೆ. ಇದು ಇಂಪಾರ್ಟೆಂಟು. ನಮಗೆ ಫಂಕ್ಷನ್ ಏನು ಕೊಟ್ಟಿದ್ದಾರೆ? ಫಂಕ್ಷನ್ ಎಫ್ ಆಫ್ ಎಕ್ಸ್ ಈಕ್ವಲ್ ಟು 4x + 3 ಕೊಟ್ಟಿದ್ದಾರೆ. ಓಕೆ, ಶೋ ದಟ್ ಎಫ್ ಈಸ್ ಇನ್ವರ್ಟಿಬಲ್ ಅಂತ ಹೇಳ್ಬೇಕಂದ್ರೆ ಫಸ್ಟ್ ಎಫ್ ಅನ್ನೋದು 1 ಅಂತ ನಾವು ಪ್ರೂವ್ ಮಾಡಬೇಕು ಆ್ಯಂಡ್ ಆನ್ ಟು ಅಂತ ಪ್ರೂವ್ ಮಾಡಬೇಕು. ಫಂಕ್ಷನ್ ಏನಾದರೂ 1 ಆನ್ ಟು ಬೋತ್ ಆದರೆ ಓಕೆ, ದೆನ್ ಫಂಕ್ಷನ್ ಈಸ್ ಇನ್ವರ್ಟಿಬಲ್ ಅಂತ ನಾವು ಕರಿತೀವಿ. ಓಕೆ, ಕ್ಲಿಯರಾ? ಇವಾಗ ಫಸ್ಟ್ ನಾವು ಇಂಜೆಕ್ಟಿವ್ ಆರ್ 1 ನಾವು ಪ್ರೂವ್ ಮಾಡೋಣ. 1 to 1. ಓಕೆ, 1 to 1 ಫಂಕ್ಷನ್ನ ಚೆಕ್ ಮಾಡಬೇಕು. ಓಕೆ, ನಮಗೆ ಗೊತ್ತಿದೆ ಲೆಟ್ ಎಫ್ ಆಫ್ x1 ಈಕ್ವಲ್ ಟು ಎಫ್ ಆಫ್ x2 ಅಂತ ಸ್ಟಾರ್ಟ್ ಮಾಡ್ಕೊಳ್ಳಿ. ಓಕೆ, ಎಫ್ ಆಫ್ x1 ಅಂದ್ರೇನು? 4x ಹತ್ರ x1 ರಿಪ್ಲೇಸ್ ಮಾಡಿ, x1 + 3. ಓಕೆ, ಇಲ್ಲಿ 4x2 + 3 ಬರುತ್ತೆ. ಓಕೆ, ನೆಕ್ಸ್ಟು +3, ಈ ಕಡೆ +3 ಕ್ಯಾನ್ಸಲ್ ಆಗುತ್ತೆ. 4x1 ಈಕ್ವಲ್ ಟು 4x2. ನೆಕ್ಸ್ಟು 4 ಕ್ಯಾನ್ಸಲ್ ಆಗುತ್ತೆ, x1 ಈಕ್ವಲ್ ಟು x2. ಓಕೆ, ಇಲ್ಲಿ ನಮಗೆ ಡೊಮೈನ್ ರಿಯಲ್ ನಂಬರು, ಅದರಿಂದ x1 ಈಕ್ವಲ್ ಟು x2. ದೇರ್ ಫೋರ್ ಎಫ್ ಈಸ್ 1 to 1 ಅಂತ ನಾವು ಹೇಳ್ತೀವಿ. ನೆಕ್ಸ್ಟು ಆನ್ ಟು ಪ್ರೂವ್ ಮಾಡಬೇಕು. ಆನ್ ಟು ಲೆಟ್ y ಬಿಲಾಂಗ್ಸ್ ಟು ರಿಯಲ್ ನಂಬರ್. ಓಕೆ, ಬಿಕಾಸ್ ಈ y ಅನ್ನೋದು ಎಲ್ಲಿಂದ ತೊಗೊತಾ ಇದ್ರಿ? ಕೋಡೊಮೈನಿಂದ. ಓಕೆ, ಅರ್ಥ ಆಗ್ತಿದೆ? ಕೋಡೊಮೈನಲ್ಲಿರುವಂಥ ಪ್ರತಿಯೊಂದು ಎಲಿಮೆಂಟ್ಗೂ ಪ್ರೀ ಇಮೇಜ್ ಇದೆ ಅಂತ ನಾವು ಶೋ ಮಾಡಬೇಕಾಗುತ್ತೆ. y ಬಿಲಾಂಗ್ಸ್ ಟು r. ಓಕೆ, ವಿ ನೀಡ್ to find x value, find an x such that f of x equal to y. ಓಕೆ, y ಅನ್ನೋದು ನೋಡಿ, ಎಫ್ ಆಫ್ ಎಕ್ಸ್ ಈಕ್ವಲ್ ಟು ವೈ ತಾನೆ. ಇವಾಗ y ಏನಾಗುತ್ತೆ? y ಈಸ್ ಈಕ್ವಲ್ ಟು 4x + 3. ಇವಾಗ ಇದನ್ನು ಕಂಪ್ಲೀಟ್ಲಿ ಇನ್ ಟರ್ಮ್ಸ್ ಆಫ್ ವೈಯಲ್ಲಿ ಎಕ್ಸ್ಪ್ರೆಸ್ ಮಾಡಬೇಕು. ಈ 3 ಅನ್ನೋದು ಈ ಸೈಡ್ ಬಂದರೆ y - 3 ಆಗುತ್ತೆ. ದಟ್ ಈಸ್ ಈಕ್ವಲ್ ಟು 4x. ಓಕೆ, ನೆಕ್ಸ್ಟು ಎಕ್ಸ್ ಏನಾಗುತ್ತೆ ನಮಗೆ? y - 3 4ಇಂದ ಡಿವೈಡ್ ಮಾಡಿ. ಇದು ಎಕ್ಸ್ ವ್ಯಾಲ್ಯೂ. ಸಿನ್ಸ್ y ಬಿಲಾಂಗ್ಸ್ ಟು ರಿಯಲ್ ನಂಬರ್. ಓಕೆ, y - 3/4 ಅನ್ನೋದು ಕೂಡ ನಮಗೆ ಇಸ್ ಆಲ್ಸೋ ಎ ರಿಯಲ್ ನಂಬರ್. ಓಕೆ, ರಿಯಲ್ ನಂಬರೇ ಬರುತ್ತೆ. ಓಕೆ, ದಸ್ ಫಾರ್ ಎವ್ರಿ y there exists a pre-image x. okay, therefore f is onto. okay, finally ನಾವು ಇದರಿಂದ ಏನು ಹೇಳಬೇಕಂದ್ರೆ since f is both 1 to 1 and onto, okay, it is invertible ಅಂತ ನಾವು ಹೇಳ್ತೀವಿ. ಓಕೆ, ಇದು ಇನ್ವರ್ಟಿಬಲ್ ಆದರೆ ಎಫ್ ಇನ್ವರ್ಸ್ ಏನಾಗುತ್ತೆ? ಎಫ್ ಇನ್ವರ್ಸು ನೋಡಿ, ದಿಸ್ ಎಫ್ ಇನ್ವರ್ಸ್. ಓಕೆ, ಎಫ್ ಇನ್ವರ್ಸ್ ವೈ ನೋಡಿ. ಎಫ್ ಇನ್ವರ್ಸ್ ಏನಾಗುತ್ತೆ ನೋಡಿ, ಇಲ್ಲಿ ವೈ ಇದೆ. ದಿಸ್ ಈಸ್ ನಥಿಂಗ್ ಬಟ್ ಎಫ್ ಆಫ್ ಎಕ್ಸ್ ಈಕ್ವಲ್ ಟು ವೈ ತಾನೆ. ಓಕೆ, ನಮಗೆ ಎಫ್ ಇನ್ವರ್ಸ್ ಏನಾಗುತ್ತೆ? ಇದು ಎಫ್ ಅನ್ನೋದು ಆ ಸೈಡ್ ತೊಗೊಂಡ್ರೆ ಎಕ್ಸ್ ಈಕ್ವಲ್ ಟು ಏನಾಗುತ್ತೆ? ಎಫ್ ಇನ್ವರ್ಸ್ ವೈ. ಓಕೆ, ಅರ್ಥ ಆಗ್ತಿದೆಯಾ? ನಥಿಂಗ್ ಬಟ್ ಎಕ್ಸ್ ವ್ಯಾಲ್ಯೂನೇ ಏನಾಗುತ್ತೆ ನಮಗೆ? ಎಕ್ಸ್ ವ್ಯಾಲ್ಯೂ ಏನು? ಇಲ್ಲಿ y - 3/4. ಓಕೆ, ಎಫ್ ಇನ್ವರ್ಸ್ ಏನಾಗುತ್ತೆ? ಇನ್ವರ್ಸ್
ಓಕೆ ಎಫ್ ಇನ್ವರ್ಸ್ is ಎಫ್ ಇನ್ವರ್ಸ್ ಆಫ್ ವೈ ಈಸ್ ಈಕ್ವಲ್ ಟು ವೈ ಮೈನಸ್ 3/4. ನೀವು ಬೇಕಾದರೆ ಎಲ್ಲೆಲ್ಲಿ ವೈ ಇದೆ ಅಲ್ಲಿ ಎಕ್ಸ್ನ ರೀಪ್ಲೇಸ್ ಮಾಡ್ಕೊಬೋದು. ಎಫ್ ಇನ್ವರ್ಸ್ ಎಕ್ಸ್ ಈಸ್ ಈಕ್ವಲ್ ಟು ಆಲ್ಸೋ ಆರ್ ಅಂತ ಬರ್ಕೊಳ್ಬೇಕಾದ್ರೆ ಎಫ್ ಇನ್ವರ್ಸ್ ಎಕ್ಸ್ ಈಕ್ವಲ್ ಟು ಎಕ್ಸ್ ಮೈನಸ್ 3/4. ಇದು ನಮಗೆ ರಿಕ್ವೈರ್ಡ್ ಎಫ್ ಇನ್ವರ್ಸ್ ಆಗುತ್ತೆ. ಓಕೆ, ನೀವು ಬೇಕಾದರೆ ಇದೊಂದು ಬರೆದ್ರೂ ಸಾಕು. ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ನೋಡಿ ಇಲ್ಲಿ ಎಫ್ ಆಫ್ ಎಕ್ಸ್ ಅನ್ನೋದೇನು ವೈ, ನಮಗೆ ಎಫ್ ಇನ್ವರ್ಸ್ ಬೇಕು. ಓಕೆ, ಎಫ್ನ ಈ ಸೈಡ್ ತೊಗೊಂಡ್ರೆ ಎಕ್ಸ್ ಈಕ್ವಲ್ ಏನಾಗುತ್ತೆ, ಎಫ್ ಇನ್ವರ್ಸ್ ವೈ ಆಗುತ್ತೆ. ಆಲ್ರೆಡಿ ಎಕ್ಸ್ ಅನ್ನೋದು ನಾವು ಇಲ್ಲಿ ಫೈಂಡ್ ಔಟ್ ಮಾಡಿದ್ದೀವಿ, ಇಲ್ಲಿ. ಓಕೆ, ಎಕ್ಸ್ ಹತ್ರ ಎಫ್ ಇನ್ವರ್ಸ್ ರಿಪ್ಲೇಸ್ ಮಾಡಿದ್ರೆ ಏನಾಗುತ್ತೆ, ವೈ ಮೈನಸ್ 3/4. ಅದನ್ನೇ ಇಲ್ಲಿ ಬರೆದಿದ್ದೀವಿ. ನೀವು ಇಲ್ಲಿ ಬರೆದ್ರೂ ಸಾಕು. ಇಲ್ಲಾಂದರೆ ಎಲ್ಲೆಲ್ಲಿ ವೈ ಇದೆ ಇನ್ ಟರ್ಮ್ಸ್ ಆಫ್ ನೀವು ಎಕ್ಸಲ್ಲಿ ಎಕ್ಸ್ಪ್ರೆಸ್ ಮಾಡಬೇಕು ಅಂದರೆ ಏನು ಮಾಡಬೇಕಂದ್ರೆ ವೈ ಎಲ್ಲೆಲ್ಲಿ ವೈ ಇದೆ ಅಲ್ಲಿ ಎಕ್ಸ್ನ ರಿಪ್ಲೇಸ್ ಮಾಡಿ ಅಷ್ಟೇ, ಇನ್ ಟರ್ಮ್ಸ್ ಆಫ್ ಎಕ್ಸಲ್ಲಿ. ಓಕೆ, ಇದನ್ನು ನೀವು ಬೇಕಾದರೆ ಹೀಗೂ ಬರ್ಕೊಬೋದು. ಇದು ಇಷ್ಟು ಬರೆದ್ರೆ ಸಾಕು, ಇಷ್ಟೇ ನಿಮ್ಗೆ ಆನ್ಸರ್. ಓಕೆ, ನೆಕ್ಸ್ಟು 40 ಕ್ವಶನ್ ನೋಡಿ. ಓಕೆ, 40 ಕ್ವಶನ್ನು. ಓಕೆ, ಇದರಲ್ಲಿ ನಾವು a ಪ್ಲಸ್ ಬಿ ಫಸ್ಟ್ ಫೈಂಡ್ ಔಟ್ ಮಾಡೋಣ. ಮ್ಯಾಟ್ರಿಸಸ್ 3 ಮ್ಯಾಟ್ರಿಸಸ್ ಕೊಟ್ಟಿದ್ರೆ 3/3 ಮ್ಯಾಟ್ರಿಸಸ್ದು ಇಲ್ಲಿ ಎ ವ್ಯಾಲ್ಯೂ ಬರ್ಕೊಳ್ಳಿ. 1 2 -3 5 0 2 1 -1 ಪ್ಲಸ್ ಬಿ ಮ್ಯಾಟ್ರಿಕ್ಸ್ನ ಬರ್ಕೊಳ್ಳಿ. ಓಕೆ, ಇವೆರಡನ್ನೂ ಆ್ಯಡ್ ಮಾಡಿ. ಓಕೆ, ಫಸ್ಟ್ ಎಲಿಮೆಂಟು ಪ್ಲಸ್ ಇಲ್ಲಿರೋ ಫಸ್ಟ್ ಪೊಸಿಷನ್. ಓಕೆ, ಯಾವ್ಯಾವ ಪೊಸಿಷನಲ್ಲಿರುತ್ತೋ ಆ ಎಲಿಮೆಂಟ್ನ ಆ್ಯಡ್ ಮಾಡ್ಕೊಳ್ಳಿ. ಈ ಪೊಸಿಷನಲ್ಲಿರೋ ಎಲಿಮೆಂಟ್ನ ಆ್ಯಡ್ ಮಾಡಿ. 1 + 3. ಓಕೆ, ಇದನ್ನ ಆ್ಯಡ್ ಮಾಡಿ. ಓಕೆ, ನಾನು ಡೈರೆಕ್ಟಾಗಿ ಆ್ಯಡ್ ಮಾಡ್ತಾಯಿದ್ದೀನಿ. ನಾನಿಲ್ಲಿ ಓಕೆ, ನಾನು ಇಲ್ಲೇನು 1 + 3 ಅಂತ ಬರೀತಾ ಇಲ್ಲ. ನಾನು ಡೈರೆಕ್ಟಾಗಿ ಇಲ್ಲಿ ನಿಮಗೆ ಆ್ಯಡ್ ಮಾಡ್ತಾಯಿದ್ದೀನಿ ವ್ಯಾಲ್ಯೂಸ್ ಅನ್ನೋದು. ಓಕೆ, 1 + 3 ಅನ್ನೋದು 9. 1 + 3 ಅನ್ನೋದು 4. ಇಲ್ಲಿ 2 ಪ್ಲಸ್ ನೋಡಿ, ಇಲ್ಲಿ 2 ಪ್ಲಸ್ ಇಂಟು ಮೈನಸ್ -1. 2 - 1 ಏನಾಗುತ್ತೆ 1. ನೆಕ್ಸ್ಟ್ ಇಲ್ಲಿ -3 + 2 -3 + 2 ಏನಾಗುತ್ತೆ -1. ಓಕೆ, ಸಿಮಿಲರ್ಲಿ ಇದನ್ನೆಲ್ಲ ಫೈಂಡ್ ಔಟ್ ಮಾಡಿದರೆ 5 + 4 9. ಓಕೆ, 0 + 2 2 2 + 5 7 1 + 2 3. ಓಕೆ, -1 + 0 -1 1 + 3 4. ದಿಸ್ ಇಸ್ ನಥಿಂಗ್ ಬಟ್ a + b. ಓಕೆ, ಸಿಮಿಲರ್ಲಿ b - c ಅನ್ನೋದು ಕೂಡ ಫೈಂಡ್ ಔಟ್ ಮಾಡಿ. b ಅನ್ನೋದು 3 -1 2 4 2 5 2 0 3. ಓಕೆ, C ಅನ್ನೋದು 4 1 2 0 3 2 1 -2 3. ಓಕೆ, ಇದನ್ನು ನೋಡಿ. ಇವಾಗ 3 3 3 -4 3 -4 ಮಾಡಿದರೆ ಏನು ಬರುತ್ತೆ, -1 ಬರುತ್ತೆ. b - c is equal to -1. ನೆಕ್ಸ್ಟ್ -1 -1 -2. ಓಕೆ, ಇಲ್ಲಿ 0. ನೆಕ್ಸ್ಟು 4 - 0 4. ಓಕೆ, ಇಲ್ಲಿ 2 - 3 -1 ಬರುತ್ತೆ. ನೆಕ್ಸ್ಟ್ ಇಲ್ಲಿ 3 ಬರುತ್ತೆ. ನೆಕ್ಸ್ಟ್ 2 - 1 1. ಇಲ್ಲಿ 2 ಬರುತ್ತೆ. ನೆಕ್ಸ್ಟ್ ಫೈನಲಿ 0. ನೆಕ್ಸ್ಟ್ ವೆರಿಫೈ ಮಾಡಬೇಕು. ವೆರಿಫಿಕೇಷನ್ ಮಾಡಬೇಕಾಗುತ್ತೆ. ಓಕೆ, ಕನ್ಸಿಡರ್ ಲೆಫ್ಟ್ ಹ್ಯಾಂಡ್ ಸೈಡ್ ತಗೊಳ್ಳಿ. ಓಕೆ, a + b - c ತಗೊಳ್ಳಿ. ಓಕೆ, ದಟ್ ಈಸ್ ಈಕ್ವಲ್ ಟು ಎ ಮ್ಯಾಟ್ರಿಕ್ಸ್ ಬರ್ಕೊಳ್ಳಿ. 1 2 -3 5 0 2 1 -1. ನೆಕ್ಸ್ಟು b - c ಇಲ್ಲೇ ತಾನೆ. -1 -2 0 4 -1 3 1 2 0. ಓಕೆ, ಇವನ್ನೇ ಆ್ಯಡ್ ಮಾಡಿ. 1 + -1 ಇಲ್ಲಿ ನೋಡಿ, ಪ್ಲಸ್ ಇಂಟು ಮೈನಸ್ ಆಗುತ್ತೆ. 1 - 1 ಏನಾಗುತ್ತೆ, 0 ಆಗುತ್ತೆ. ಓಕೆ, ಇಲ್ಲಿ 0 ಬರುತ್ತೆ. ಇಲ್ಲಿ ನೋಡಿ, 1 - 1 0 2 ಪ್ಲಸ್ ಇಂಟು ಮೈನಸ್ 2 -2 ಇಲ್ಲಿ 0 ಬರುತ್ತೆ. ಇಲ್ಲಿ -3 ಬರುತ್ತೆ. ಇಲ್ಲಿ 9 -1 5 2 1 1 ಇಷ್ಟು ಬರುತ್ತೆ. ಓಕೆ, ನೆಕ್ಸ್ಟು ಸಿಮ್ಲರ್ಲಿ RHS ಫೈಂಡ್ ಔಟ್ ಮಾಡಿ. ಓಕೆ, RHS ಏನು, a + b
ಮೈನಸ್ ಸಿ. ಓಕೆ, ಇಲ್ಲಿ ಎ ಪ್ಲಸ್ ಬಿ ಆಲ್ರೆಡಿ ನಾವು ಫೈಂಡ್ ಔಟ್ ಮಾಡಿದ್ದೀವಿ. 4 1 -1 9 2 7. ಓಕೆ, 3 -1 4. ನೆಕ್ಸ್ಟು ಮೈನಸ್ ಸಿ ವ್ಯಾಲ್ಯೂ ಆಲ್ರೆಡಿ ಫೈಂಡ್ ಔಟ್ ಮಾಡಿದ್ದೀವಿ. 4 1 2 0 3 2 1 -2 3. ಓಕೆ, ನೆಕ್ಸ್ಟ್ ಇದನ್ನು ಸಿಂಪ್ಲಿಫೈ ಮಾಡಿದರೆ ಏನು ಬರುತ್ತೆ? 0 0 -3 9 -1 5 9 -1 5 2 1 1. Okay, since LHS equal to RHS, the result is verified and ಬರೆದ್ರೆ ಸಾಕು. ಓಕೆ, ಅಷ್ಟೇ, ಇದು ಮುಗೀತು ನಿಮಗೆ. ಓಕೆ, ಇದು ಸೊಲ್ಯೂಷನ್ನು. ನೆಕ್ಸ್ಟ್ ನೋಡಿ 41, ಸಾಲ್ವ್ ದ ಸಿಸ್ಟಮ್ ಆಫ್ ಇಕ್ವೇಷನ್ಸ್ ಬೈ ಯೂಸಿಂಗ್ ಮ್ಯಾಟ್ರಿಕ್ಸ್ ಮೆಥಡ್ ಅಂತ ಕೊಟ್ಟಿದ್ದಾರೆ. ಓಕೆ, ಇಲ್ಲಿ ಮ್ಯಾಟ್ರಿಕ್ಸ್ ಮೆಥಡ್, ಇಲ್ಲಿ ನಮಗೆ ಇಕ್ವೇಷನ್ ಸಿಸ್ಟಮ್ ಆಫ್ ಇಕ್ವೇಷನ್ಸ್ ಕೊಟ್ಟಿದ್ದಾರೆ. x + y + z = 6. ನೆಕ್ಸ್ಟು y + 3z = 11. x - 2y + z = 0. ಕರೆಕ್ಟಾ? ಇವಾಗ ಫಸ್ಟು ಇದರಲ್ಲಿ ಎ ಮ್ಯಾಟ್ರಿಕ್ಸ್. ಓಕೆ, ಇದು ಹೆಂಗಿದೆ ಅಂದರೆ ದಿಸ್ ಈಸ್ ಇನ್ ದ ಫಾರ್ಮ್, ಇದು AX = B ಫಾರ್ಮೆಟಲ್ಲಿದೆ. ಇದರಲ್ಲಿ ಎ ಮ್ಯಾಟ್ರಿಕ್ಸ್ ಏನಾಗುತ್ತೆ, ನಮಗೆ ಎಕ್ಸು ವೈ ಝೆಡ್ ಕೋಫಿಷಿಯೆಂಟ್ಸು ಇಲ್ಲಿ ಬರ್ಕೊಳ್ಳಿ. ಎಕ್ಸ್ ಕೋಫಿಷಿಯೆಂಟ್ 1, ವೈ ಕೋಫಿಷಿಯೆಂಟ್ 1, ಝೆಡ್ ಕೋಫಿಷಿಯೆಂಟ್ 1. ಅದು ಫಸ್ಟ್ ರೋಲ್ ಬರುತ್ತೆ 1 1 1. ನೆಕ್ಸ್ಟು ಇಲ್ಲಿ ಎಕ್ಸ್ ಇಲ್ಲ, ಅದರಿಂದ ಎಕ್ಸ್ ಕೋಫಿಷಿಯೆಂಟ್ ಏನಾಗುತ್ತೆ 0, ವೈ ಕೋಫಿಷಿಯೆಂಟ್ 1, ಝೆಡ್ ಕೋಫಿಷಿಯೆಂಟ್ 3. ಈಗ ಬರ್ಕೊಂಡ್ರೆ 0 1 ಓಕೆ 3. ನೆಕ್ಸ್ಟ್ ಎಕ್ಸ್ ಕೋಫಿಷಿಯೆಂಟ್ 1, ವೈ ಕೋಫಿಷಿಯೆಂಟ್ -2 1 ಹಿಂಗೆ ಬರುತ್ತೆ. ನೆಕ್ಸ್ಟ್ ಕ್ಯಾಪಿಟಲ್ ಎಕ್ಸ್ ಅನ್ನೋದೇನು ಎಕ್ಸು ವೈ ಝೆಡ್. ಓಕೆ, ಬಿ ಅನ್ನೋದು ರೈಟ್ ಸೈಡ್ ಇದೆಯಲ್ಲ, ಇವನ್ನ ಬಿ ಮ್ಯಾಟ್ರಿಕ್ಸಲ್ಲಿ ಬರ್ಕೊಳ್ಳಿ. 6 11 0. ಓಕೆ, ಇವಾಗ ಫಸ್ಟ್ ಸ್ಟೆಪ್ ಏನಂದರೆ ಡಿಟರ್ಮಿನೆಂಟ್ ಫೈಂಡ್ ಔಟ್ ಮಾಡಬೇಕು. ಡಿಟರ್ಮಿನೆಂಟ್ ಆಫ್ ದಿ ಮ್ಯಾಟ್ರಿಕ್ಸ್ ಫೈಂಡ್ ಔಟ್ ಮಾಡಿ. 1 1 1 0 1 3 1 -2 1. ಓಕೆ, ಇದನ್ನು ಎಕ್ಸ್ಪ್ಯಾಂಡ್ ಮಾಡೋಣ. ಇದನ್ನು ಎಕ್ಸ್ಪ್ಯಾಂಡ್ ಮಾಡಿದರೆ 1 1 -6 -1 0 -3 +1 0 -1. ದಟ್ ಈಸ್ ಈಕ್ವಲ್ ಟು, ಇದನ್ನು ಸಿಂಪ್ಲಿಫೈ ಮಾಡಿದರೆ 1 7 +3 -1. ಓಕೆ, ಇದು ನಿಮ್ಮ ಸಿಂಪ್ಲಿಫೈ ಮಾಡಿದರೆ 9. ಓಕೆ, ಸಿನ್ಸ್ ಡಿಟರ್ಮಿನೆಂಟ್ ಆಫ್ ಎ ಈಸ್ ನಾಟ್ ಈಕ್ವಲ್ ಟು 0. ಓಕೆ, ಇದು ನಾಟ್ ಈಕ್ವಲ್ ಟು 0 ಆದರೆ ಇದೇನಾಗುತ್ತೆ, ಯುನಿಕ್ ಸೊಲ್ಯೂಷನ್ ಎಕ್ಸಿಸ್ಟ್ ಅಂತ ಅರ್ಥ. ಓಕೆ, ಡಿಟರ್ಮಿನೆಂಟ್ ಆಫ್ ಎ ಈಸ್ ನಾಟ್ ಈಕ್ವಲ್ ಟು 0. ಓಕೆ, ಎ ಇನ್ವರ್ಸ್ ಎಕ್ಸಿಸ್ಟ್. ಓಕೆ, ಎ ಇನ್ವರ್ಸ್ ಎಕ್ಸಿಸ್ಟ್ ಆಗುತ್ತೆ. ಓಕೆ, ಇದು ಇಲ್ಲಿ ನಾವು ಎ ಇನ್ವರ್ಸ್ ಅಂದರೆ ಏನು? ವಾಟ್ ಈಸ್ ಎ ಇನ್ವರ್ಸ್? ಅಡ್ಜಾಯಿಂಟ್ ಆಫ್ ಎ ಬೈ ಡಿಟರ್ಮಿನೆಂಟ್ ಆಫ್ ಎ. ಡಿಟರ್ಮಿನೆಂಟ್ ಆಫ್ ಎ ಅಂದರೆ ಆಲ್ರೆಡಿ ನಮ್ಗೆ ಗೊತ್ತಿದೆ. ವಿ ನೀಡ್ ಟು ಫೈಂಡ್ ಅಡ್ಜಾಯಿಂಟ್ ಆಫ್ ಎ. ಓಕೆ, ಅಡ್ಜಾಯಿಂಟ್ ಆಫ್ ಎ ಫೈಂಡ್ ಔಟ್ ಮಾಡಬೇಕಂದ್ರೆ ನೀವು ಕೋಫ್ಯಾಕ್ಟರ್ಸ್ನ ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಓಕೆ, ಕೋಫ್ಯಾಕ್ಟರ್ಸ್ ಅಡ್ಜಾಯಿಂಟ್ ಆಫ್ ಎ ಈಸ್ ನಥಿಂಗ್ ಬಟ್ C11 C12 C13 C21 C22 C33 C31 C32 C33 ಇದು. ಓಕೆ, ಅಡ್ಜಾಯಿಂಟ್ ಆಫ್ ಎ ಮ್ಯಾಟ್ರಿಕ್ಸು ಫೈಂಡ್ ಔಟ್ ಮಾಡೋದ್ರಿಗೆ. ಓಕೆ, ಇಲ್ಲಿ ನೀವು ಪ್ರತಿಯೊಂದು C11 C12 C13 ಇವೆಲ್ಲ ವ್ಯಾಲ್ಯೂಸ್ನು ಫೈಂಡ್ ಔಟ್ ಮಾಡಬೇಕು. ಓಕೆ, ನಿಮ್ಗೆ ಅಡ್ಜಾಯಿಂಟ್ ಫೈಂಡ್ ಔಟ್ ಮಾಡೋದ್ರಿಗೆ ಇದು ಫಾರ್ಮುಲಾ, ಇದನ್ನು ಮೆನ್ಷನ್ ಮಾಡಿ. ಓಕೆ, ಆ್ಯಂಡ್ C11 ಇದನ್ನು ಹೆಂಗೆ ಫೈಂಡ್ ಔಟ್ ಮಾಡ್ತೀರಾ ಅಂದರೆ ಈ ಫಾರ್ಮುಲಾ ನೆನಪಿಟ್ಕೊಳ್ಳಿ. Cij = -1/i + j mij. mij ಅನ್ನೋದೇನೆಂದರೆ ಮೈನರ್ ಆಫ್ ದಿ ಮ್ಯಾಟ್ರಿಕ್ಸ್ ಆಗುತ್ತೆ. ಓಕೆ, ಫಸ್ಟು C11 ಫೈಂಡ್ ಔಟ್ ಮಾಡಿ ತೋರಿಸ್ತೀನಿ ನೋಡಿ. C11 ಅಂದರೆ -1/1 + 1 m11 -1/1 + 1 ಅಂದರೆ 2 -1/2 ಅಂದರೆ ಏನು? -1 × -1 ಅಂದರೆ -+ +1 × 1 1. ಓಕೆ, ಅಂದರೆ ಪವರ್ ಅನ್ನೋದು ಈವನ್ ಆದರೆ 1 ಬರುತ್ತೆ. ಅದೇ ಪವರ್ ಅನ್ನೋದು ಏನಾದರೂ ನಿಮಗೆ ಆಡ್ ನಂಬರ್ ಇದ್ದರೆ ಓಕೆ -1 ಬರುತ್ತೆ. ಇದು ನೆನಪಿಟ್ಕೊಳ್ಳಿ ಸಾಕು. ಓಕೆ, ಅರ್ಥ ಆಯ್ತಾ? ಓಕೆ, ಇಲ್ಲಿ ನಿಮಗೆ 1 × m11. ಓಕೆ, m11 ಅಂದರೆ ಏನಂದರೆ
ಇಲ್ಲಿ ನೋಡಿ ಮ್ಯಾಟ್ರಿಕ್ಸ್ ಬನ್ನಿ. ಓಕೆ, ಫಸ್ಟು M11 ಅಂದರೆ ಫಸ್ಟ್ ಎಲಿಮೆಂಟು M11 ಅಂದರೆ ಏನು? ಫಸ್ಟ್ ರೋ ಫಸ್ಟ್ ಕಾಲಮಲ್ಲಿರೋ ಎಲಿಮೆಂಟ್ ಇದು. ಓಕೆ, ಅದನ್ನು ಫಸ್ಟ್ ಕಾಲಮ್ನ ಡಿಲೀಟ್ ಮಾಡಿ ಏನು ಎಲಿಮೆಂಟ್ಸ್ ಬರುತ್ತೋ ಅದಕ್ಕೆ ಡಿಟರ್ಮಿನೆಂಟ್ ಫೈಂಡ್ ಔಟ್ ಮಾಡಿ. ಓಕೆ, ದಟ್ ಈಸ್ ನಥಿಂಗ್ ಬಟ್ M11. ಓಕೆ, ಏನು ಬರುತ್ತೆ? 1 in 1 ಮೈನಸ್ ಪ್ಲಸ್ 3 2 6 ಅಂದರೆ 7 ಬರುತ್ತೆ. C11 ಅನ್ನೋದು 7. ಓಕೆ, ಸಿಮಿಲರ್ಲಿ ವಿ ನೀಡ್ ಟು ಫೈಂಡ್ C12. ಓಕೆ, C12 ಏನಾಗುತ್ತೆ? -1/1 + 2 M12, ನಥಿಂಗ್ ಬಟ್ ಇಲ್ಲಿ ನೋಡಿ -1/3 M12. ಇಲ್ಲಿ ಆಡ್ ಪವರ್ ಇದ್ದರೆ ಏನಾಗುತ್ತೆ? ಇಲ್ಲಿ ಮೈನಸ್ ಬರುತ್ತೆ. ಆ್ಯಂಡ್ M12 ಅಂದರೆ ಏನು? ಇಲ್ಲಿ ಈ ಎಲಿಮೆಂಟ್ ಇದೆಯಲ್ಲ, ಇದನ್ನು ಕ್ಯಾನ್ಸಲ್ ಮಾಡಿ ಏನಾಗುತ್ತೆ? 0 3 1 1. ಓಕೆ, ಅದರದ್ದು ಡಿಟರ್ಮಿನೆಂಟ್ ಫೈಂಡ್ ಔಟ್ ಮಾಡಿ. ಏನಾಗುತ್ತೆ? 0 - 3 ನಥಿಂಗ್ ಬಟ್ 3 ಮೈನಸ್ ಪ್ಲಸ್ 3. ಸಿಮಿಲರ್ಲಿ C13 ಫೈಂಡ್ ಔಟ್ ಮಾಡಿ. C13 ಅನ್ನೋದು -1/1 + 3 M13, ನಥಿಂಗ್ ಬಟ್ -1/4 M13, ನಥಿಂಗ್ ಬಟ್ M13 ಬರುತ್ತೆ. M13 ಅಂದರೆ ಏನು? ಇದನ್ನು ಕ್ಯಾನ್ಸಲ್ ಮಾಡಿ. ಇದರ ಡಿಟರ್ಮಿನೆಂಟ್, ಈ ಎಲಿಮೆಂಟ್ಸ್ದು ಡಿಟರ್ಮಿನೆಂಟು ಅಂದರೆ -1 ಬರುತ್ತೆ ಇಲ್ಲಿ. ಓಕೆ, ನೆಕ್ಸ್ಟು C21 ಫೈಂಡ್ ಔಟ್ ಮಾಡಿ. C2 ಅಂದರೆ -1/2 + 1 M21 ಅಂದರೆ -1/3 M21 ಅಂದರೆ ಪವರ್ ಅನ್ನೋದು ಈ ಆಡ್ ಪವರ್ ಅದು ಮೈನಸ್ ಬರುತ್ತೆ. -M21, ದಟ್ ಈಸ್ ನಥಿಂಗ್ ಬಟ್ ಮೈನಸ್ ಆಫ್ M21 ಅಂದರೆ ಈ ಎಲಿಮೆಂಟ್ ಬನ್ನಿ, ಇದರದ್ದು ರೋ ಕಾಲಮ್ ಕ್ಯಾನ್ಸಲ್ ಮಾಡಿ. 1 × 1 1. ಓಕೆ, -+ + 2 ಅಂದರೆ 3. ಇಲ್ಲಿ 3 ಬರುತ್ತೆ, -3 ಬರುತ್ತೆ. ಅಂದರೆ C22 -1/2 + 2. ಓಕೆ, M22 -1/4 M22, ದಟ್ ಈಸ್ ನಥಿಂಗ್ ಬಟ್ M22 ವ್ಯಾಲ್ಯೂ ನಿಮಗೆ 0 ಬರೋದು. ಇದು ನೀವು ಕ್ಯಾಲ್ಕುಲೇಟ್ ಮಾಡಿ ಬರುತ್ತೆ. C23 ಮಾಡಿ, ನಿಮ್ಗೆ C23 ವ್ಯಾಲ್ಯೂ ಫೈಂಡ್ ಔಟ್ ಮಾಡಿದ್ರೆ 3 ಬರುತ್ತೆ. C31 ವ್ಯಾಲ್ಯೂ ಫೈಂಡ್ ಔಟ್ ಮಾಡಿ 2 ಬರುತ್ತೆ. C32 ವ್ಯಾಲ್ಯೂ ಫೈಂಡ್ ಔಟ್ ಮಾಡಿ -3 ಬರುತ್ತೆ. ಓಕೆ, C33 ವ್ಯಾಲ್ಯೂ ಫೈಂಡ್ ಔಟ್ ಮಾಡಿ 1 ಬರುತ್ತೆ. ಓಕೆ, ಇದು ನಾನು ಹೆಂಗೆ ಇದನ್ನು ಡೈರೆಕ್ಟಾಗಿ ನಿಮ್ಗೆ ಹೇಳ್ತಾ ಇದ್ದೀನಿ ಅಂದರೆ, ಇದಕ್ಕೊಂದು ಶಾರ್ಟ್ಕಟ್ ಟ್ರಿಕ್ ಇದೆ ನೋಡಿ. ಇಲ್ಲಿ ನಿಮ್ಗೊಂದು ಶಾರ್ಟ್ಕಟ್ ಟ್ರಿಕ್, ಡೈರೆಕ್ಟಾಗಿ ಇದನ್ನೆಲ್ಲ ಫೈಂಡ್ ಔಟ್ ಮಾಡೋದು, ಅಡ್ಜಾಯಿಂಟ್ ಫೈಂಡ್ ಔಟ್ ಮಾಡೋದು ಹೆಂಗೆ ಅಂತ ನಿಮ್ಗೆ ಹೇಳ್ಕೊಡ್ತೀನಿ ನೋಡಿ. ಶಾರ್ಟ್ಕಟ್ ಟ್ರಿಕ್ ಇದನ್ನು ಯೂಸ್ ಮಾಡಬೇಕಾದ್ರೆ ಓಕೆ, ಇಲ್ಲಿ ನೋಡಿ, ಇದು ಶಾರ್ಟ್ಕಟ್ ಟ್ರಿಕ್ ಟು ಫೈಂಡ್ ಅಡ್ಜಾಯಿಂಟ್ ಆಫ್ ಎ. ಓಕೆ, ಹೆಂಗೆ ಮಾಡ್ತೀನಿ ಅಂದರೆ ನೋಡಿ, ಫಸ್ಟ್ ಏನು ಮಾಡ್ತೀನಿ ಅಂದರೆ ಈ ಮಿಡಲ್ ಎಲಿಮೆಂಟ್ನಿಂದ ಸ್ಟಾರ್ಟ್ ಮಾಡಬೇಕು. ಇದು ಓನ್ಲಿ ಅಪ್ಲಿಕೇಬಲ್ ಫಾರ್ 3/3 ಮ್ಯಾಟ್ರಿಕ್ಸ್, ನೆನಪಿರಲಿ. ಓಕೆ, 3/3 ಮ್ಯಾಟ್ರಿಕ್ಸ್ ಮಾತ್ರ ಅಪ್ಲೈ ಆಗುತ್ತೆ. ಇಲ್ಲಿ ಮಿಡಲ್ ಎಲಿಮೆಂಟ್ ಇದೆಯಲ್ಲ, ಇದನ್ನು ಪಿಕ್ ಮಾಡಿ. ಓಕೆ, ಸ್ಟಾರ್ಟ್ ವಿತ್ ಮಿಡಲ್ ಎಲಿಮೆಂಟ್. ಓಕೆ, 3 ಬರ್ಕೊಳ್ಳಿ. ನೆಕ್ಸ್ಟ್ ಅದ್ರ ಕೆಳಗಡೆ ಇರೋ ಎಲಿಮೆಂಟ್ನ ಬರ್ಕೊಳ್ಳಿ. ಓಕೆ, ನೆಕ್ಸ್ಟು ಮತ್ತೆ ಇಲ್ಲಿಗೆ ಬನ್ನಿ, ಅದರ ಇಲ್ಲಿರೋ ಎಲಿಮೆಂಟ್ನ ಪಿಕ್ ಮಾಡಿ, ಮತ್ತು ಮಿಡಲ್ ಎಲಿಮೆಂಟ್ 1. ಪ್ರಾಸೆಸ್ ಗೊತ್ತಾಗಿದೆ ಅಂದ್ಕೊಂಡಿದ್ದೀನಿ. ಫಸ್ಟ್ ಈ ಎಲಿಮೆಂಟು, ನೆಕ್ಸ್ಟ್ ಅದ್ರ ಕೆಳಗಡೆ ಇರೋ ಎಲಿಮೆಂಟು, ಮತ್ತೆ ಇಲ್ಲಿಗೆ ಬರಬೇಕು, ಈ ಎಲಿಮೆಂಟು, ಮತ್ತು ಅದ್ರ ಕೆಳಗಡೆ ಇರೋ ಎಲಿಮೆಂಟ್. ಸೇಮ್ ಪ್ರಾಸೆಸ್ ಫಾರ್ ರಿಮೇನಿಂಗ್. ಓಕೆ, ಮತ್ತು ಅದ್ರ ಪಕ್ಕದಲ್ಲಿರೋ ಕಾಲಮ್ ಯಾವುದು? 3. ಇಲ್ಲಿಂದ ಸೇಮ್ ಪ್ರಾಸೆಸ್, ಮತ್ತೆ ಮಿಡಲ್ ಎಲಿಮೆಂಟು, ಮತ್ತು ಅದ್ರ ಕೆಳಗಡೆ ಇರೋ ಎಲಿಮೆಂಟು. ಓಕೆ, ಮಿಡಲ್ ಎಲಿಮೆಂಟು, ಅದ್ರ ಕೆಳಗಡೆ ಇರೋ ಎಲಿಮೆಂಟು, ಮತ್ತೆ ಇಲ್ಲಿಗೆ ಬಂದರೆ ಈ ಎಲಿಮೆಂಟು, ಮತ್ತು ಮಿಡಲ್ ಎಲಿಮೆಂಟ್. ಪ್ರಾಸೆಸ್ ಸೇಮ್. 3 1 ಮತ್ತು 1 3. ಮತ್ತೆ ಇಲ್ಲಿಗೆ ಬನ್ನಿ. ಓಕೆ, ಇವೆರಡು ಕಂಪ್ಲೀಟ್ ಆಯ್ತಲ್ಲ. ಇವಾಗ ಮತ್ತೆ ಇಲ್ಲಿಗೆ ಬನ್ನಿ, 0 ಪಿಕ್ ಮಾಡಿ, ಮಿಡಲ್ ಎಲಿಮೆಂಟು, ಅದ್ರ ಕೆಳಗಡೆ ಇರೋ ಎಲಿಮೆಂಟು, ಇಲ್ಲಿಗೆ ಬನ್ನಿ, ಮತ್ತೆ ಅದೇ ಎಲಿಮೆಂಟು, ಮಿಡಲ್ ಎಲಿಮೆಂಟ್. 0 1 1 0. ಮತ್ತು ಈ ಫಸ್ಟ್ ರೋ ಇದೆಯಲ್ಲ, ಮತ್ತೆ ಅದನ್ನು ಇಲ್ಲಿ ಕಾಪಿ ಪೇಸ್ಟ್ ಮಾಡಿ ಅಷ್ಟೇ. 3 -2 1 1. ಇವಾಗ ಅಡ್ಜಾಯಿಂಟ್ ಆಫ್ ಎ ಏನಾಗುತ್ತಂದರೆ, ಇದ್ರದ್ದು ನೋಡಿ, ಫಸ್ಟು ಈ ಎಲಿಮೆಂಟ್ಸ್ದು ಡಿಟರ್ಮಿನೆಂಟ್ ಫೈಂಡ್ ಔಟ್ ಮಾಡಿ. ಓಕೆ, ಏನು ಬರುತ್ತೆ? ಡಿಟರ್ಮಿನೆಂಟ್ ಫೈಂಡ್ ಔಟ್ ಮಾಡಿದರೆ 3
ಮೈನಸ್ ಮೈನಸ್ ಪ್ಲಸ್ 3 2 6 6 ಪ್ಲಸ್ 3 ಏನಾಗುತ್ತೆ 3 ಓಕೆ 3 ಮೈನಸ್ ಮೈನಸ್ ಪ್ಲಸ್ 3 2 6 6 ಪ್ಲಸ್ 3 9 ಓಕೆ ಇಲ್ಲಿ ನಿಮಗೆ 9 ಐ ಥಿಂಕ್ ಇಲ್ಲಿ 3 ಬರಬೇಕು ತಾನೆ ಮೈನಸ್ ವೆಯ್ಟ್ ಒಂದು ನಿಮಿಷ ಸೊ ಮಿಡಲ್ ಎಲಿಮೆಂಟ್ 1 ತಾನೆ ನಾನು 1ಇಂದ ಸ್ಟಾರ್ಟ್ ಮಾಡಬೇಕು 1 ಮೈನಸ್ 2 1 1 ಓಕೆ ಇವಾಗ ಸರಿ ಆಯಿತು 1 ಮೈನಸ್ 2 1 1 ಇದರ ಡಿಟರ್ಮಿನೆಂಟ್ ನೋಡಿ ಏನು ಬರುತ್ತೆ 1 ಮೈನಸ್ ಮೈನಸ್ ಪ್ಲಸ್ 3 2 6 ಅಂದರೆ ಇಲ್ಲಿ 7 ಬರುತ್ತೆ ನೆಕ್ಸ್ಟು ಸೇಮ್ ಪ್ರಾಸೆಸ್ಸು ನೆಕ್ಸ್ಟು ಈ ಎಲ್ದು ಇದರದ್ದು ಡಿಟರ್ಮಿನೆಂಟ್ ಫೈಂಡ್ ಔಟ್ ಮಾಡಿ ಮೈನಸ್ 2 ಮೈನಸ್ 1 ಎಷ್ಟು ಬರುತ್ತೆ ಮೈನಸ್ 3 ಓಕೆ ನೆಕ್ಸ್ಟು ಈ ಎಲಿಮೆಂಟ್ಸ್ದು 3 ಮೈನಸ್ 1 ಎಷ್ಟು ಬರುತ್ತೆ 2 ಓಕೆ ನೆಕ್ಸ್ಟು ಈ ಎಲಿಮೆಂಟ್ಸ್ ಫೈಂಡ್ ಔಟ್ ಮಾಡಿ ಡಿಟರ್ಮಿನೆಂಟ್ 3 ಮೈನಸ್ 0 ಇಂಟು 1 0 ಇಲ್ಲಿ 3 ಬರುತ್ತೆ ಮತ್ತು ಈ ಎಲಿಮೆಂಟ್ಸ್ದು ಡಿಟರ್ಮಿನೆಂಟ್ ಇಲ್ಲಿ 0 ಬರುತ್ತೆ ಓಕೆ ನೆಕ್ಸ್ಟು ಈ ಎಲಿಮೆಂಟ್ಸ್ದು ಡಿಟರ್ಮಿನೆಂಟ್ ಇಲ್ಲಿ ಮೈನಸ್ 3 ಬರುತ್ತೆ ಮತ್ತು ಈ ಎಲಿಮೆಂಟ್ಸ್ದು ಡಿಟರ್ಮಿನೆಂಟ್ ಇಲ್ಲಿ ಮೈನಸ್ 1 ಬರುತ್ತೆ ಮತ್ತು ಈ ಎಲಿಮೆಂಟ್ಸ್ದು ಡಿಟರ್ಮಿನೆಂಟ್ 1 ಓಕೆ ಮೈನಸ್ ಮೈನಸ್ ಪ್ಲಸ್ 2 ಅಂದರೆ ಇಲ್ಲಿ 3 ಬರುತ್ತೆ ನೆಕ್ಸ್ಟು ಫೈನಲಿ ಇದರ ಡಿಟರ್ಮಿನೆಂಟ್ 1 ಓಕೆ ಐ ಹೋಪ್ ನಿಮಗೆ ಪ್ರಾಸೆಸ್ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಇದು ಅಡ್ಜಾಯಿಂಟ್ ಆಫ್ ಎ ಬರುತ್ತೆ ಓಕೆ ನೀವು ಇಲ್ಲಿ ನಾರ್ಮಲಾಗಿ ಇದರಲ್ಲಿ ಸಹ ಎಲ್ಲ ಫೈಂಡ್ ಔಟ್ ಮಾಡಿ ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದರೆ ನಿಮ್ಗೆ ಅದೇ ಬರುತ್ತೆ ಓಕೆ ಅಡ್ಜಾಯಿಂಟ್ ಆಫ್ ಎ ಈಸ್ ಈಕ್ವಲ್ ಟು ಫೈನಲಾಗಿ 7 ಮೈನಸ್ 3 2 3 0 ಮೈನಸ್ 3 ಮೈನಸ್ 1 3 1 ಓಕೆ ಫೈನಲಾಗಿ ಎ ಇನ್ವರ್ಸ್ ಏನು ಅಡ್ಜಾಯಿಂಟ್ ಎ ಬೈ ಡಿಟರ್ಮಿನೆಂಟ್ ಆಫ್ ಎ ಡಿಟರ್ಮಿನೆಂಟ್ ಎಷ್ಟು 9 ಓಕೆ ಅಡ್ಜಾಯಿಂಟು 7 ಮೈನಸ್ 3 2 3 0 ಮೈನಸ್ 3 ಮೈನಸ್ 1 3 1 ಇವಾಗ ಓಕೆ ಇವಾಗ ನೀವು ಏನು ನಿಮಗೆ ಗೊತ್ತಿದೆ ಎ ಎಕ್ಸ್ ಇಸ್ ಈಕ್ವಲ್ ಟು ಬಿ ಅಂತ ಎಕ್ಸ್ ಫೈಂಡ್ ಔಟ್ ಮಾಡಬೇಕು ಈ ಸೈಡ್ ಹೋದರೆ ಬಿ ಬೈ ಎ ಆಗುತ್ತೆ ಎಕ್ಸ್ ಈಕ್ವಲ್ ಟು ಎ ಮೇಲೆ ತೊಗೊಂಡ್ರೆ ಎ ಇನ್ವರ್ಸ್ ಬಿ ಆಗುತ್ತೆ ಎಕ್ಸ್ ಈಕ್ವಲ್ ಟು ಎ ಇನ್ವರ್ಸ್ ಅಂದರೆ ನಿಮಗೆ ಆಲ್ರೆಡಿ ಗೊತ್ತಿದೆ 1/9 ಓಕೆ 7 ಮೈನಸ್ 3 2 3 0 ಮೈನಸ್ 3 ಮೈನಸ್ 1 3 1 ಓಕೆ ಬಿ ಮ್ಯಾಟ್ರಿಕ್ಸ್ ಏನು 6 11 0 ಇದನ್ನು ಮಲ್ಟಿಪ್ಲೈ ಮಾಡಿ ಎರಡು ಮ್ಯಾಟ್ರಿಕ್ಸ್ನ ಮಲ್ಟಿಪ್ಲೈ ಮಾಡಿ 1/9 ಓಕೆ ಫಸ್ಟ್ ಕಾಲಮ್ನ ಮಲ್ಟಿಪ್ಲೈ ಮಾಡಿದರೆ ನಿಮಗೇನು ಬರುತ್ತೆ ಫಸ್ಟ್ ಕಾಲಮ್ನ ಮಲ್ಟಿಪ್ಲೈ ಮಾಡಿ 7 ಇಂಟು 6 7 6 42 ಓಕೆ ಮೈನಸ್ 33 ಓಕೆ ಪ್ಲಸ್ 0 ನೆಕ್ಸ್ಟು 18 ಓಕೆ ಪ್ಲಸ್ 0 ಬರುತ್ತೆ ಮತ್ತು ಮೈನಸ್ 6 ಪ್ಲಸ್ 33 ಪ್ಲಸ್ 0 ಈಗ ಬರುತ್ತೆ ನೆಕ್ಸ್ಟು 1/9 ಓಕೆ 42 ಮೈನಸ್ 33 ಎಷ್ಟು ಬರುತ್ತೆ 9 18 ಓಕೆ ನೆಕ್ಸ್ಟು ಇದು 27 ಓಕೆ ದಟ್ ಈಸ್ ಈಕ್ವಲ್ ಟು ಈ 1/9 ಇನ್ಸೈಡ್ ಮಲ್ಟಿಪ್ಲೈ ಮಾಡಿದರೆ 9/9 ಕ್ಯಾನ್ಸಲ್ ಆಗುತ್ತೆ 1 18/9 ಕ್ಯಾನ್ಸಲ್ ಆಗುತ್ತೆ 2 27/9 ಕ್ಯಾನ್ಸಲ್ ಆಗುತ್ತೆ 3 ದಿಸ್ ಈಸ್ ಎಕ್ಸ್ ಅಂದರೆ ವಾಟ್ ಈಸ್ ಎಕ್ಸ್ ಸ್ಮಾಲ್ ಎಕ್ಸ್ ಸ್ಮಾಲ್ ವೈ ಸ್ಮಾಲ್ ಝೆಡ್ ದಟ್ ಈಸ್ ಈಕ್ವಲ್ ಟು 1 2 3 2 ಮ್ಯಾಟ್ರಿಕ್ಸಸ್ ಈಕ್ವಲ್ ಆದರೆ ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ ಕೂಡ ಈಕ್ವಲ್ ಅದರಿಂದ ಎಕ್ಸ್ ಈಕ್ವಲ್ ಟು 1 ವೈ ಈಸ್ ಈಕ್ವಲ್ ಟು 2 ಝೆಡ್ ಈಸ್ ಈಕ್ವಲ್ ಟು 3 ದಿಸ್ ಇಸ್ ಅವರ್ ರಿಕ್ವೈರ್ಡ್ ಆನ್ಸರ್ ಓಕೆ ಇದು ನಿಮಗೆ ಕ್ಲಿಯರ್ ಆಯ್ತು ಅಂದ್ಕೊಂಡಿದ್ದೀನಿ ಓಕೆ ಅಡ್ಜಾಯಿಂಟ್ ಫೈಂಡ್ ಔಟ್ ಮಾಡೋದ್ರಿಗೆ ಈ ಶಾರ್ಟ್ ಕಟ್ ಟ್ರಿಕ್ನ ಯೂಸ್ ಮಾಡಿ ಹೆಲ್ಪ್ ಆಗುತ್ತೆ ನಿಮಗೆ ಟೈಮ್ ಕೂಡ ಸೇವ್ ಆಗುತ್ತೆ ಓಕೆ ನೆಕ್ಸ್ಟು 42 ಕ್ವಶನ್ ನೋಡಿ
ಓಕೆ, ಪ್ರೂವ್ ದಟ್ ನಮಗೆ ಫಂಕ್ಷನ್ ಕೊಟ್ಟಿದ್ದಾರೆ y ಈಸ್ ಈಕ್ವಲ್ ಟು ಸೈನ್ ಇನ್ವರ್ಸ್. ವಿ ನೀಡ್ ಟು ಪ್ರೂವ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಮೈನಸ್ ಎಕ್ಸ್ ಡಿ ವೈ ಬೈ ಡಿ ಎಕ್ಸ್ ಈಕ್ವಲ್ ಟು 0 ಅಂತ ಪ್ರೂವ್ ಮಾಡಬೇಕು. ಫಸ್ಟ್ ಡಿಫ್ರೆನ್ಷಿಯೇಟ್ ಮಾಡಿ, ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿ. dy by dx ಈಕ್ವಲ್ ಟು 1 ಬೈ ಸ್ಕ್ವೇರ್ ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್. ಓಕೆ, ಇದನ್ನು ನಾನು ಕ್ರಾಸ್ ಮಲ್ಟಿಪ್ಲೈ ಮಾಡ್ತೀನಿ. 1 ಮೈನಸ್ ಎಕ್ಸ್ ಸ್ಕ್ವೇರ್ dy by dx ಈಕ್ವಲ್ ಟು 1. ಓಕೆ, ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ ಮಾಡಿದೆ, ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್. ಆವಾಗ ನಿಮಗೆ ಏನು ಬರುತ್ತೆ, 1 ಮೈನಸ್ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗುತ್ತೆ. 1 ಮೈನಸ್ ಎಕ್ಸ್ ಸ್ಕ್ವೇರ್ dy by dx ಹೋಲ್ ಸ್ಕ್ವೇರ್ ಈಕ್ವಲ್ ಟು 1. ಓಕೆ, ಮತ್ತೆ ಇದನ್ನು ಡಿಫ್ರೆನ್ಷಿಯೇಟ್ ಮಾಡಿ. ಅಗೇನ್ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಡಿಫ್ರೆನ್ಷಿಯೇಟ್ ಮಾಡಿ. ಆವಾಗ ನಿಮ್ಗೇನು ಬರುತ್ತೆ, ಪ್ರಾಡಕ್ಟ್ ರೂಲ್ ಅಪ್ಲೈ ಮಾಡಿ. ಇಲ್ಲಿ ಫಸ್ಟ್ ಫಂಕ್ಷನ್, ಸೆಕೆಂಡ್ ಫಂಕ್ಷನ್. ಓಕೆ, ಫಸ್ಟ್ ಫಂಕ್ಷನ್ದು ಡಿಫ್ರೆನ್ಷಿಯೇಷನ್ ಏನಾಗುತ್ತೆ, ಮೈನಸ್ 2x. ಸೆಕೆಂಡ್ ಫಂಕ್ಷನ್ ಆ್ಯಸ್ ಇಟ್ ಈಸ್ dy by dx ಹೋಲ್ ಸ್ಕ್ವೇರ್. ಓಕೆ, ಪ್ಲಸ್ ನೆಕ್ಸ್ಟು ಫಸ್ಟ್ ಫಂಕ್ಷನ್ ಆ್ಯಸ್ ಇಟ್ ಈಸ್, ಸೆಕೆಂಡ್ ಫಂಕ್ಷನ್ದು ಡಿಫ್ರೆನ್ಷಿಯೇಷನ್ 2 dy by dx. ಓಕೆ, ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್. ಓಕೆ, ಇದು ನಿಮಗೆ ಸೆಕೆಂಡ್ ಫಂಕ್ಷನ್ ಆಗುತ್ತೆ. ಓಕೆ, ದಟ್ ಈಸ್ ಈಕ್ವಲ್ ಟು 1 ಡಿಫ್ರೆನ್ಷಿಯೇಷನ್ 0. ಇದು ನಿಮಗೆ ಕ್ಲಿಯರ್ ಆಯ್ತು ಅಂದ್ಕೊಂಡಿದ್ದೀನಿ. ಓಕೆ, ಇದನ್ನು ನಾವು ಸಿಂಪ್ಲಿಫೈ ಮಾಡೋಣ. ಓಕೆ, ಇದರಲ್ಲಿ dy by dx ಕಾಮನ್ ತೊಗೊಬೋದು. dy by dx ಕಾಮನ್ ತೊಗೊಂಡ್ರೆ ಏನು ಬರುತ್ತೆ ನೋಡಿ, ಮೈನಸ್ 2x dy by dx. ಓಕೆ, 2 ಕೂಡ ಕಾಮನ್ ತೊಗೊಬೋದು. 2 ಕೂಡ ಕಾಮನ್ ತೊಗೊಳ್ಳಿ. 2 ಟೈಮ್ಸ್ ಆಫ್ dy by dx ಕಾಮನ್, ಮೈನಸ್ ಎಕ್ಸ್ dy by dx. ಆ್ಯಂಡ್ ಮತ್ತೆ ಏನಿರುತ್ತೆ, ಪ್ಲಸ್ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಇಲ್ಲ, 1 ಮೈನಸ್ ಎಕ್ಸ್ ಸ್ಕ್ವೇರ್ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಈಕ್ವಲ್ ಟು 0. ನೋಡಿ, dy by dx ಅನ್ನೋದು ಏನು, ದಿಸ್ ಈಸ್ 1 ಬೈ ಸ್ಕ್ವೇರ್ ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್. ಇದನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡಿದರೆ 0 ಆಗುತ್ತೆ. ಓಕೆ, ಇದನ್ನು ರೀಅರೇಂಜ್ ಮಾಡಿದರೆ 1 ಮೈನಸ್ ಎಕ್ಸ್ ಸ್ಕ್ವೇರ್ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಡಿ ವೈ ಬೈ ಡಿ ಎಕ್ಸ್ ಈಕ್ವಲ್ ಟು 0. ಹೆನ್ಸ್ ಪ್ರೂವ್ಡ್. ನೋಡಿ ಎಷ್ಟು ಸಿಂಪಲ್ ಇದೆ. ಓಕೆ, ಜಸ್ಟ್ ಸಮ್ ಸಿಂಪಲ್ ಸ್ಟೆಪ್ಸಲ್ಲಿ ಮುಗೀತು ನಿಮಗೆ. ಓಕೆ, ಇದು ಪ್ರೂಫ್ ಇದೆ, 5 ಮಾರ್ಕ್ಸ್ ಇರುತ್ತೆ. ಓಕೆ, ಇದು ಮುಗೀತು ಅಂದ್ಕೊಂಡಿದ್ದು. ಇದನ್ನು ಈ ಕಡೆ ಕಳಿಸಿದರೆ ಇದು 0 ಈ ಟರ್ಮ್. ಓಕೆ, ಓಕೆ, ಇದನ್ನು ರೀಅರೇಂಜ್ ಮಾಡಿದರೆ ಈಕ್ವಲ್ ಟು 0 ಈಗ ಬರುತ್ತೆ. ನೆಕ್ಸ್ಟು 43 ಕ್ವಶನ್ ನೋಡಿ. ಓಕೆ, 43 ಕ್ವಶನ್. ಓಕೆ, ಇಲ್ಲಿ ನಮಗೆ ಐ ಕೊಟ್ಟಿದ್ದಾರೆ. ಓಕೆ, ಫೈಂಡ್ ದ ಇಂಟಿಗ್ರಲ್ ಆಫ್ 1 ಬೈ ಎಕ್ಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಆ್ಯಂಡ್ ಎವಾಲ್ಯುಯೇಟ್ ಡಿ ಎಕ್ಸ್ ಬೈ ಎಕ್ಸ್ ಸ್ಕ್ವೇರ್ ಮೈನಸ್ 16 ಅಂತ ನಾವು ಫೈಂಡ್ ಔಟ್ ಮಾಡಬೇಕು. ಇಲ್ಲಿ ನಿಮಗೆ ಐ ಈಸ್ ಈಕ್ವಲ್ ಟು ಇಂಟಿಗ್ರೇಷನ್ 1 ಬೈ ಎಕ್ಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಡಿ ಎಕ್ಸ್. ಓಕೆ, 1 ಬೈ ಇದು ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಫಾರ್ಮೇಟಲ್ಲಿದೆ. ಇದನ್ನು ಎಕ್ಸ್ ಪ್ಲಸ್ ಎ ಎಕ್ಸ್ ಮೈನಸ್ ಎ ಅಂತ ಬರ್ಕೊಬೋದು. ಪಾರ್ಷಿಯಲ್ ಫ್ರ್ಯಾಕ್ಷನ್ಸ್. ಓಕೆ, ಪಾರ್ಷಿಯಲ್ ಫ್ರ್ಯಾಕ್ಷನ್ಸ್. ಓಕೆ, 1 ಬೈ ಎಕ್ಸ್ ಪ್ಲಸ್ ಇದು ಪಾರ್ಷಿಯಲ್ ಫ್ರ್ಯಾಕ್ಷನಲ್ಲಿದೆ. 1 ಬೈ ಎಕ್ಸ್ ಪ್ಲಸ್ ಎ ಎಕ್ಸ್ ಮೈನಸ್ ಎ ಇಸ್ ಈಕ್ವಲ್ ಇದನ್ನು ಎ ಬೈ ಎಕ್ಸ್ ಪ್ಲಸ್ ಎ ಪ್ಲಸ್ ಬಿ ಬೈ ಎಕ್ಸ್ ಮೈನಸ್ ಎ. ಇವಾಗ ಎ ಆ್ಯಂಡ್ ಬಿ ವ್ಯಾಲ್ಯೂಸ್ ಫೈಂಡ್ ಔಟ್ ಮಾಡಬೇಕು. ಅದಕ್ಕೋಸ್ಕರ ಓಕೆ, ಮಲ್ಟಿಪ್ಲೈ ಎಕ್ಸ್ ಪ್ಲಸ್ ಎ ಎಕ್ಸ್ ಮೈನಸ್ ಎ ಆನ್ ಬೋತ್ ಸೈಡ್ ಮಾಡಿ. ಓಕೆ, ಆವಾಗ ನಿಮಗೆ ಏನು ಬರುತ್ತೆ, 1 ಈಸ್ ಈಕ್ವಲ್ ಟು ಎ ಟೈಮ್ಸ್ ಆಫ್ ಎಕ್ಸ್ ಮೈನಸ್ ಎ ಪ್ಲಸ್ ಬಿ ಟೈಮ್ಸ್ ಆಫ್ ಎಕ್ಸ್ ಪ್ಲಸ್ ಎ ಬರುತ್ತೆ. ಓಕೆ, ನಿಮಗೆ ಎ ವ್ಯಾಲ್ಯೂ ಸಪೋಸ್ ಎ ವ್ಯಾಲ್ಯೂ ಬೇಕು ಅಂದರೆ ಈ ಬಿ ಟರ್ಮ್ನ ಎಲಿಮಿನೇಟ್ ಮಾಡಬೇಕು. ಅದಕ್ಕೆ ಎಕ್ಸ್ ಈಕ್ವಲ್ ಟು ಮೈನಸ್ ಎ ತೊಗೊಳ್ಳಿ. ಓಕೆ, ಇಫ್ ಯು ಟೇಕ್ ಎಕ್ಸ್ ಈಕ್ವಲ್ ಟು ಮೈನಸ್ ಎ, ಆವಾಗ ನಮಗೆ ಏನಾಗುತ್ತೆ, 1 ಈಸ್ ಈಕ್ವಲ್ ಟು ಎ ಟೈಮ್ಸ್ ಆಫ್ ಮೈನಸ್ ಎ. ಓಕೆ, ಈ ಟರ್ಮ್ ಕ್ಯಾನ್ಸಲ್ ಆಗುತ್ತೆ. ಮೈನಸ್ ಎ ಪ್ಲಸ್ ಏನಾಗುತ್ತೆ 0 ಇಂಟು ಬಿ 0
ಇದು ನಮಗೆ ಎ ವ್ಯಾಲ್ಯೂ ಏನಾಗುತ್ತೆ, ಓಕೆ, -1/2a ಆಗುತ್ತೆ. ಓಕೆ, ನೆಕ್ಸ್ಟ್ ಬಿ ವ್ಯಾಲ್ಯೂ ಬೇಕು. ಅವಾಗ x = a ತೊಗೊಳ್ಳಿ. x = a ತೊಗೊಂಡ್ರೆ a - a 0, ಈ ಟರ್ಮ್ ಕ್ಯಾನ್ಸಲ್ ಆಗುತ್ತೆ. ಆವಾಗ ನಮಗೆ b = 1/2a ಆಗುತ್ತೆ. ಓಕೆ, ಫೈನಲಾಗಿ ನಮಗೇನು ಬರುತ್ತೆ ಅಂದರೆ ಇವು ಎ ಬಿ ವ್ಯಾಲ್ಯೂನ ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದರೆ ಪಾರ್ಷಿಯಲ್ ಫ್ರ್ಯಾಕ್ಷನ್ ಏನಾಗುತ್ತೆ, 1/x + a, x - a = a ವ್ಯಾಲ್ಯೂ -1/2a x + a, ಓಕೆ, ಪ್ಲಸ್ 1/2a x - a ಆಗುತ್ತೆ. ಫೈನಲಿ i = 1/2a ಅನ್ನೋದು ಕಾನ್ಸ್ಟೆಂಟ್ ಆಚೆ ತಗೊಳ್ಳಿ, ಇಂಟಿಗ್ರೇಷನ್ -1/x + a, ಓಕೆ, dx ಪ್ಲಸ್ 1/x - a dx. ಓಕೆ, ಈಗ ಬರುತ್ತೆ 1/2a ಇಂಟಿಗ್ರೇಷನ್ ಆಫ್ 1/x + a ಏನಾಗುತ್ತೆ, -log of x + a, ಓಕೆ, ಪ್ಲಸ್ ಇದು ಕೂಡ log of x + x - a ಆಗುತ್ತೆ. ಓಕೆ, ಪ್ಲಸ್ ಕಾನ್ಸ್ಟೆಂಟ್ c, ದಟ್ ಈಸ್ ಈಕ್ವಲ್ ಟು, ಬೈ ಯೂಸಿಂಗ್ ಲಾಗರಿಥಮಿಕ್ ಪ್ರಾಪರ್ಟಿ, log a - log b. log a - log b ಫಾರ್ಮುಲಾ ಏನು ಅಂದರೆ log a/b. ಈ ಫಾರ್ಮುಲಾ ಯೂಸ್ ಮಾಡಿದರೆ ನೋಡಿ, ಇಲ್ಲಿ ಮೈನಸ್ ಇದೆ, ಇದನ್ನು a ಅಂತ ತಗೊಳ್ಳಿ, log a, ಇದು b ಅಂತ ತಗೊಳ್ಳಿ. ಆವಾಗ ಇದು ನಮಗೆ log of a/b ಅಂದರೆ x - a/x + a ಆಗುತ್ತೆ. ಓಕೆ, ಪ್ಲಸ್ ಕಾನ್ಸ್ಟೆಂಟ್ c. ದಿಸ್ ಈಸ್ ಅವರ್ ರಿಕ್ವೈರ್ಡ್ ಆನ್ಸರ್ ಆಗುತ್ತೆ. ಓಕೆ, ದಿಸ್ ಈಸ್ ಅವರ್ ರಿಕ್ವೈರ್ಡ್ ಆನ್ಸರ್. ಇದರಲ್ಲಿ ಇನ್ನೊಂದು ಸಬ್ ಕ್ವಶನ್ ಇದೆ, ಎವಾಲ್ಯೂಯೇಟ್, ಓಕೆ, ಇಂಟಿಗ್ರೇಷನ್ dx by x² - 16. ಓಕೆ, ಇದನ್ನು dx by x² - 16 4² ಅಂತ ಬರ್ಕೊಬೋದು. ಓಕೆ, ಇಲ್ಲಿ x ಹತ್ರ x ಇದೆ, a ಹತ್ರ 4 ಇದೆ. ಇದನ್ನು ಫಾರ್ಮುಲಾದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಓಕೆ, ಯೂಸ್ ದಿ above ರಿಸಲ್ಟ್. ಓಕೆ, ಅವಾಗ ನಿಮಗೇನಾಗುತ್ತೆ, 1/2 ಟೈಮ್ಸ್ ಆಫ್ a ಹತ್ರ 4 ಇದೆ, log of, ಓಕೆ, x - 4/x + 4 ಪ್ಲಸ್ ಕಾನ್ಸ್ಟೆಂಟ್ಸ್. ಇದನ್ನು ಸಿಂಪ್ಲಿಫೈ ಮಾಡಿದರೆ 2 × 4 8, log of x - 4/x + 4 ಪ್ಲಸ್ ಕಾನ್ಸ್ಟೆಂಟ್ c. ದಿಸ್ ಈಸ್ ಅವರ್ ರಿಕ್ವೈರ್ಡ್ ಆನ್ಸರ್ ಆಗುತ್ತೆ. ದಟ್ಸ್ ಇಟ್. ಓಕೆ, ಇದು ನಿಮಗೆ ಕ್ಲಿಯರ್ ಆಯ್ತು ಅಂದ್ಕೊಂಡಿದ್ದೇನೆ. ನೆಕ್ಸ್ಟು ಇಲ್ಲಿ ನೋಡಿ, ಇನ್ನೊಂದು ಕ್ವಶನ್, 44th ಕ್ವಶನ್ ನೋಡಿ. ಯೂಸಿಂಗ್ ದ ಮೆಥಡ್ ಆಫ್ ಇಂಟಿಗ್ರೇಷನ್, ಓಕೆ, ಇಲ್ಲಿ ನಮಗೆ ಯೂಸಿಂಗ್ ದ ಮೆಥಡ್ ಆಫ್ ಇಂಟಿಗ್ರೇಷನ್ ಫೈಂಡ್ ದ ಏರಿಯಾ ಎನ್ಕ್ಲೋಸ್ಡ್ ಬೈ ದ ಸರ್ಕಲ್ ಅಂತ ನಾವು ಫೈಂಡ್ ಔಟ್ ಮಾಡಬೇಕು. ಫಸ್ಟು ಸರ್ಕಲ್ ನೋಡಿ, ಸರ್ಕಲಲ್ಲಿ ಈಚ್ ಪಾರ್ಟ್ ಅನ್ನೋದು ಏರಿಯಾ ಅನ್ನೋದು ಸೇಮ್ ಇರುತ್ತೆ. ಓಕೆ, 4 ಪಾರ್ಟಾಗಿ ಡಿವೈಡ್ ಮಾಡ್ಬೋದು ಸರ್ಕಲಲ್ಲಿ. ಇದೊಂದು ಪಾರ್ಟು ಅಂದರೆ ಫಸ್ಟ್ ಕೋಆರ್ಡಿನೇಟಲ್ಲಿರೋದು, ಇದು ಸೆಕೆಂಡ್ ಕೋಆರ್ಡಿನೇಟು, ಇದು ಥರ್ಡ್ ಕೋಆರ್ಡಿನೇಟ್, ಇದು ಫೋರ್ತ್. ಅಂದರೆ 4 ಕೋಆರ್ಡಿನೇಟ್ಸಲ್ಲೂ ಕೂಡ ಇದ್ರದ್ದು ಸರ್ಕಲ್ ಏರಿಯಾ ಸೇಮೇ ಇರುತ್ತೆ. ಓಕೆ, ಅದರಿಂದ ನೀವು ಜಸ್ಟ್ ಫಸ್ಟ್ ಕೋಆರ್ಡಿನೇಟ್ ತೊಗೊಂಡ್ರೆ ಸಾಕು, ನಿಮ್ಗೆ ಈಸಿ ಆಗುತ್ತೆ. ನಮಗೆ ಲೈಕ್ ಫೈಂಡ್ ಔಟ್ ಮಾಡೋದ್ರಿಗೆ, ವ್ಯಾಲ್ಯೂ ಫೈಂಡ್ ಔಟ್ ಮಾಡಿದ್ರೆ ನಮ್ಗೆ ಇನ್ನೂ ಈಸಿ ಆಗುತ್ತೆ. ಓಕೆ, ಅದ್ರಗೋಸ್ಕರ ಇದು ನೋಡಿ, ಇದು 0.0, ಓಕೆ, ಅರ್ಥ ಆಯ್ತಾ? ಇವಾಗ ಏನು ಮಾಡ್ತೇವೆ ಅಂದರೆ ಇಂಟಿಗ್ರೇಷನ್ i ಅನ್ನೋದು, ಓಕೆ, ನಿಮ್ಗೆ ಗೊತ್ತಿದೆ ಏರಿಯಾ ಆಫ್ ದಿ ಏರಿಯಾ ಇಸ್ ಈಕ್ವಲ್ ಟು ಇಂಟಿಗ್ರೇಷನ್ y × dx ಅಂತ ಬರ್ಕೊಬೋದು. ಓಕೆ, ಲಿಮಿಟ್ಸ್ a to b ಅಂತ ತೊಗೊಂಡಿರುತ್ತೆ. ಇಲ್ಲಿ ಇನ್ ಟರ್ಮ್ಸ್ ಆಫ್ ವೈಯಲ್ಲಿ ಎಕ್ಸ್ಪ್ರೆಸ್ ಮಾಡಿದರೆ, ಓಕೆ, ಇವಾಗ ನೋಡಿ x² + y² = a² ಇದೆ. ಓಕೆ, ಇವಾಗ ಇನ್ ಟರ್ಮ್ಸ್ ಆಫ್ ವೈಯಲ್ಲಿ ಎಕ್ಸ್ಪ್ರೆಸ್ ಮಾಡಿ, y² = a² - x², y √a² - x² ಮಾತ್ರ ತೊಗೊಳ್ತೀನಿ. y ಬಿಕಾಸ್ ಇಲ್ಲಿ ನಾನು ಫಸ್ಟ್ ಕೋಆರ್ಡಿನೇಟ್ ಮಾತ್ರ ತೊಗೊತೀನಿ, ಅದರಿಂದ y ಮಾತ್ರ +or - ತೊಗೊಂಡಿದ್ದೀರ, ಓನ್ಲಿ ಪ್ಲಸ್ ಮಾತ್ರ ತೊಗೊತೀನಿ.
ಇವಾಗ ಏರಿಯಾ ಆಫ್ ದಿ ಸರ್ಕಲ್ ಈಸ್ ಏರಿಯಾ ಆಫ್ ದಿ ಸರ್ಕಲ್ ಏನಾಗುತ್ತೆ, ಏರಿಯಾ ಆಫ್ ದಿ ಸರ್ಕಲ್ ಈಸ್ ಈಕ್ವಲ್ ಟು 4 ಟೈಮ್ಸ್ ಆಫ್ ಇಂಟಿಗ್ರೇಷನ್ 0 to a ಅಂತ ತೊಗೊತೀನಿ. ಓಕೆ, ಎಕ್ಸ್ ಹತ್ರ 0 ತೊಗೊಂಡ್ರೆ ಏನಾಗುತ್ತೆ, y ಸ್ಕ್ವೇರ್ ಇಸ್ ಈಕ್ವಲ್ ಟು a ಸ್ಕ್ವೇರ್, y ಇಸ್ ಈಕ್ವಲ್ ಟು a. ಓನ್ಲಿ ಫಸ್ಟ್ ಕ್ವಾಡ್ರೆಂಟ್ ತೊಗೊತಾ ಇರೋದ್ರಿಂದ ಇಲ್ಲಿ ಏನಾಗುತ್ತೆ, ನಮಗೆ a ಮಾತ್ರ ಬರುತ್ತೆ. ಓಕೆ, ದಿಸ್ ಪಾಯಿಂಟ್, ವಾಟ್ ಈಸ್ ದಿಸ್ ಪಾಯಿಂಟ್, 0, a. ಓಕೆ, 0 to a ತಗೊಳ್ಳಿ. 0 to a, y ಅನ್ನೋದು ಸ್ಕ್ವೇರ್ ರೂಟ್ ಆಫ್ a ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ dx. ಓಕೆ, ಗೊತ್ತಾಯ್ತು ಅಂದ್ಕೊಂಡಿದ್ದೀನಿ. ಇಲ್ಲಿ ಸಬ್ಸ್ಟಿಟ್ಯೂಷನ್ ಮೆಥಡ್ನ ಯೂಸ್ ಮಾಡೋಣ. ಇಲ್ಲ ನಿಮಗೆ ಡೈರೆಕ್ಟ್ ಫಾರ್ಮುಲಾ ಗೊತ್ತಿದ್ದರೆ ಡೈರೆಕ್ಟ್ ಫಾರ್ಮುಲಾ ಯೂಸ್ ಮಾಡಿ, ನೋ ಪ್ರಾಬ್ಲಮ್. ಓಕೆ, ಇಲ್ಲಿ ನಾನು ಎಕ್ಸ್ ಹತ್ರ ಎಕ್ಸ್ ಈಸ್ ಈಕ್ವಲ್ ವಿ ಕನ್ಸಿಡರ್ ಎಕ್ಸ್ ಈಕ್ವಲ್ ಟು ಎ ಕಾಸ್ ಟೀಟಾ ತಗೊಳ್ಳಿ. ಎ ಕಾಸ್ ಟೀಟಾ ಇಲ್ಲ ಸೈನ್ ಟೀಟಾ, ನೋ ಪ್ರಾಬ್ಲಮ್, ಯಾವುದಾದ್ರೂ ಪರವಾಗಿಲ್ಲ. ಎ ಸೈನ್ ಟೀಟಾ ತಗೊಳ್ಳಿ. ಅವಾಗ ಡಿ ಎಕ್ಸ್ ಏನಾಗುತ್ತೆ, ಡಿ ಎಕ್ಸ್ ಬಿಕಮ್ಸ್ ಎ ಡಿಫ್ರೆನ್ಷಿಯೇಷನ್ ಸೈನ್ ಟೀಟಾ ಏನು ಡಿಫ್ರೆನ್ಷಿಯೇಷನ್ ಸೈನ್ ಟೀಟಾ ಏನು ಕಾಸ್ ಟೀಟಾ. ಓಕೆ, ಎ ಕಾಸ್ ಟೀಟಾ ಡಿ ಟೀಟಾ ಆಗುತ್ತೆ. ಲಿಮಿಟ್ಸ್ ಕೂಡ ಚೇಂಜ್ ಆಗುತ್ತೆ ನಮಗೆ. ಆವಾಗ ಎಕ್ಸ್ ವ್ಯಾಲ್ಯೂ 0 ತೊಗೊಂಡ್ರೆ ಓಕೆ ಎ ಸೈನ್ ಟೀಟಾ, ಓಕೆ ಟೀಟಾ ವ್ಯಾಲ್ಯೂ ಏನಾಗುತ್ತೆ 0. ಓಕೆ, ಇದು ಎ ತೊಗೊಂಡ್ರೆ ಎ ಸೈನ್ ಟೀಟಾ, ಎ ಕ್ಯಾನ್ಸಲ್, ಟೀಟಾ ಅನ್ನೋದು π/2 ಆಗುತ್ತೆ. ಅಂದರೆ ಏರಿಯಾ ಎ ಇಸ್ ಈಕ್ವಲ್ ಟು 4 ಟೈಮ್ಸ್ ಆಫ್ ಇಂಟಿಗ್ರೇಷನ್ 0 to π/2. ಓಕೆ, ಸ್ಕ್ವೇರ್ ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್, ಎ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಸೈನ್ ಸ್ಕ್ವೇರ್ ಟೀಟಾ. ಓಕೆ, ಡಿ ಎಕ್ಸ್ ಪ್ಲಸಲ್ಲಿ ಎ ಕಾಸ್ ಟೀಟಾ ಡಿ ಟೀಟಾ ದಟ್ ಈಸ್ ಈಕ್ವಲ್ ಟು 4. ಓಕೆ, ಇಂಟಿಗ್ರೇಷನ್ 0 to π/2. ಎ ಸ್ಕ್ವೇರ್ ಆಚೆ ಬಂದರೆ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗುತ್ತೆ, ಎ ಮಾತ್ರ ಬರುತ್ತೆ. ಸ್ಕ್ವೇರ್ ರೂಟ್ ಆಫ್ 1 ಮೈನಸ್ ಸೈನ್ ಸ್ಕ್ವೇರ್ ಟೀಟಾ ಕಾಸ್ ಸ್ಕ್ವೇರ್ ಟೀಟಾ ಆಗುತ್ತೆ. ಎ ಕಾಸ್ ಟೀಟಾ ಡಿ ಟೀಟಾ, ಎ ಇಂಟು ಎ ಸ್ಕ್ವೇರ್ 4a ಸ್ಕ್ವೇರ್. ಓಕೆ, ಇಂಟಿಗ್ರೇಷನ್ 0 to π/2. ಇದು ನಮಗೇನಾಗುತ್ತೆ, ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗುತ್ತೆ, ಕಾಸ್ ಟೀಟಾ. ಇಲ್ಲಿ ಫಸ್ಟ್ ಕ್ವಾಡ್ರೆಂಟಲ್ಲಿ ತೊಗೊಳ್ತಾ ಇರೋದ್ರಿಂದ ಓಕೆ ಇಲ್ಲಿ ನೀವು ಕ್ಯಾನ್ಸಲ್ ಮಾಡಿದರೆ ಓನ್ಲಿ ಕಾಸ್ ಟೀಟಾ ಮಾತ್ರ ಬರುತ್ತೆ. ಓಕೆ, ಕಾಸ್ ಟೀಟಾ ಇಂಟು ಕಾಸ್ ಟೀಟಾ, ಕಾಸ್ ಸ್ಕ್ವೇರ್ ಟೀಟಾ ಡಿ ಟೀಟಾ. ಓಕೆ, ಆ್ಯಂಡ್ ವಾಟ್ ಈಸ್ ದ ಫಾರ್ಮುಲಾ ಫಾರ್ ಕಾಸ್ ಸ್ಕ್ವೇರ್ ಟೀಟಾ, ನಿಮಗೆ ಗೊತ್ತಿದೆ. ಕಾಸ್ 2 ಟೀಟಾ ಅಂದರೆ ಏನು, ಕಾಸ್ ಸ್ಕ್ವೇರ್ ಟೀಟಾ ಮೈನಸ್ ಸೈನ್ ಸ್ಕ್ವೇರ್ ಟೀಟಾ. ಓಕೆ, ಇದನ್ನು ಸೈನ್ ಸ್ಕ್ವೇರ್ ಟೀಟಾನು ಕೂಡ ಇನ್ ಟರ್ಮ್ಸ್ ಆಫ್ ಕಾಸಲ್ಲಿ ಎಕ್ಸ್ಪ್ರೆಸ್ ಮಾಡಿದರೆ ಏನಾಗುತ್ತೆ, ಇದು ನಮಗೆ ಸೈನ್ ಸ್ಕ್ವೇರ್ ಟೀಟಾ ಏನಾಗುತ್ತೆ 1 ಮೈನಸ್ ಕಾಸ್ ಸ್ಕ್ವೇರ್ ಟೀಟಾ, ಅಂದರೆ ಇದು ನಮಗೇನಾಗುತ್ತೆ 2 ಕಾಸ್ ಸ್ಕ್ವೇರ್ ಟೀಟಾ ಮೈನಸ್ 1 ಆಗುತ್ತೆ. ಓಕೆ, ಅಂದರೆ ಫೈನಲಿ ಕಾಸ್ ಸ್ಕ್ವೇರ್ ಟೀಟಾ ಫಾರ್ಮುಲಾ ಏನು ಅಂದರೆ ಓಕೆ ಕಾಸ್ 2 ಟೀಟಾ ಪ್ಲಸ್ 1/2 ಈ ಫಾರ್ಮುಲಾ ಯೂಸ್ ಮಾಡಿ ಇಲ್ಲಿ. ಓಕೆ, 4a ಸ್ಕ್ವೇರ್ ಇಂಟಿಗ್ರೇಷನ್ 0 to π/2 ಕಾಸ್ 2 ಟೀಟಾ ಪ್ಲಸ್ 1/2 ಡಿ ಟೀಟಾ. 1/2 ಅನ್ನೋದು ಕಾನ್ಸ್ಟೆಂಟ್ ಆಚೆ ತಗೊಳ್ಳಿ, 4a ಸ್ಕ್ವೇರ್ ಬೈ 2. ಓಕೆ, ಇಂಟಿಗ್ರೇಷನ್ ಆಫ್ ಕಾಸ್ 2 ಟೀಟಾ, ಇಂಟಿಗ್ರೇಷನ್ ಆಫ್ ಕಾಸ್ 2 ಟೀಟಾ ಏನಾಗುತ್ತೆ ಸೈನ್ 2 ಟೀಟಾ, ಟೀಟಾ ಕೋಫಿಷಿಯೆಂಟ್ 2 ಡಿನಾಮಿನೇಟರ್ ಬರ್ಕೊಳ್ಳಿ, ಪ್ಲಸ್ ಇಂಟಿಗ್ರೇಷನ್ ಆಫ್ ಡಿ ಟೀಟಾ ಏನು ಟೀಟಾ 0 to π/2 ಲಿಮಿಟ್ ಅಪ್ಲೈ ಮಾಡಿ. 2 1 2 2 2a ಸ್ಕ್ವೇರ್. ಓಕೆ, ಇಲ್ಲಿ ಸೈನ್ 2π/2 2 to ಕ್ಯಾನ್ಸಲ್, ಸೈನ್ ಪೈ ವ್ಯಾಲ್ಯೂ ಸೈನ್ 180, ಸೈನ್ ಪೈ ವ್ಯಾಲ್ಯೂ ಎಷ್ಟು 0. ಓಕೆ, ಈ ಟರ್ಮ್ 0. ಓಕೆ, ಪ್ಲಸ್ π/2. ನೆಕ್ಸ್ಟ್ ಇಲ್ಲಿ 0 ಲೋವರ್ ಲಿಮಿಟ್ ಅಪ್ಲೈ ಮಾಡಿ, ಸೈನ್ 0 ವ್ಯಾಲ್ಯೂ 0 ಮೈನಸ್ ಟೀಟಾ ಹತ್ರ 0 ಪುಟ್ ಮಾಡಿ 0, ಅಂದರೆ ಫೈನಲ್ ಆಗಿದ್ದು 2a ಸ್ಕ್ವೇರ್ ಇಂಟು π/2. 2 ಕ್ಯಾನ್ಸಲ್, a ಸ್ಕ್ವೇರ್ ಪೈ. ಓಕೆ, ಇದು ಕ್ಲಿಯರ್ ಆಯಿತು ಅಂದ್ಕೊಂಡಿದ್ದೀನಿ. ಇದು ಏರಿಯಾ ಆಫ್ ದಿ ಏರಿಯಾ ಈಸ್ ಈಕ್ವಲ್ ಟು πa ಸ್ಕ್ವೇರ್. ಎ ಅನ್ನೋದು ರೇಡಿಯಸ್ ಆಫ್ ದಿ ಸರ್ಕಲ್ ಅಷ್ಟೇ, ಇನ್ನೇನಿಲ್ಲ. ಓಕೆ, ರೇಡಿಯಸ್ ಆಫ್ ದಿ ಸರ್ಕಲ್ ಎ ಅನ್ನೋದು. ಇದು ನಿಮ್ಗೆ ಕ್ಲಿಯರ್ ಆಯ್ತು ಅಂದ್ಕೊಂಡಿದ್ದೀನಿ. ಇದು ಹೀಗೆ ಪ್ರೂವ್ ಮಾಡಬೇಕು. ನೋಡಿ ಇಲ್ಲಿ ನಿಮಗೆ ಡೈರೆಕ್ಟ್ ಫಾರ್ಮುಲಾ ಇದೆ, ಡೈರೆಕ್ಟ್ ಫಾರ್ಮುಲಾ. ಓಕೆ, ನಿಮಗೆ ಫಾರ್ಮುಲಾ ನೆನಪಿದ್ರೆ ಡೈರೆಕ್ಟ್ ಫಾರ್ಮುಲಾ ಯೂಸ್ ಮಾಡಿ, ಇಲ್ಲ ಅಂದರೆ ಈಗ ಸಬ್ಸ್ಟಿಟ್ಯೂಷನ್. ಓಕೆ, ಸಬ್ಸ್ಟಿಟ್ಯೂಷನ್ ಮೆಥಡ್ ಯೂಸ್ ಮಾಡಿ ಆ್ಯಂಡ್ ವಿ ಯೂಸ್ಡ್ ದಿಸ್ ಫಾರ್ಮುಲಾ. ಓಕೆ,
ಟ್ರಿಗ್ನಾಮೆಟ್ರಿ ಫಾರ್ಮುಲಾ ಯೂಸ್ ಮಾಡಿ ನೆಕ್ಸ್ಟ್ ನಾರ್ಮಲ್ ಇಂಟಿಗ್ರೇಷನ್ ಅಷ್ಟೇ. ನಾರ್ಮಲ್ ಇಂಟಿಗ್ರೇಷನ್ ಮಾಡಿದೆ. ಯಾವಾಗಾದರೂ ನೆನಪಿಟ್ಕೊಳ್ಳಿ, ನೀವು ಸಬ್ಸ್ಟಿಟ್ಯೂಷನ್ಸ್ ತೊಗೊತಾ ಇದ್ದೀರ ಅಂದರೆ ಲಿಮಿಟ್ಸ್ ಏನಾದರೂ ಇದ್ದರೆ ಲಿಮಿಟ್ಸ್ ಕೂಡ ಚೇಂಜ್ ಮಾಡಬೇಕು, ಇದು ನೆನಪಿಟ್ಕೊಳ್ಳಿ. ಓಕೆ, ಅರ್ಥ ಆಯ್ತಾ? ಇಲ್ಲಿ ನೋಡಿ 0/a ಸೈನ್ ಟೀಟಾ 0 ಆಗುತ್ತೆ. ಸೈನ್ ಟೀಟಾ ಈಸ್ ಈಕ್ವಲ್ ಟು ಸೈನ್ ಇನ್ವರ್ಸ್ 0. ಓಕೆ, 0 ಯಾವಾಗ ಆಗುತ್ತೆ? ಸೈನ್ 0 ಇದ್ದಾಗ ಸೈನ್ ಇನ್ವರ್ಸ್ ಕ್ಯಾನ್ಸಲ್ 0, ಟೀಟಾ ವ್ಯಾಲ್ಯೂ 0. ಹೀಗೆ ನಿಮಗೆ ಟೀಟಾ ವ್ಯಾಲ್ಯೂ 0 ಬರುತ್ತೆ. ಓಕೆ, ನೀವು ಆಲ್ರೆಡಿ ಇನ್ವರ್ಸ್ ಟ್ರಿಗ್ನಾಮೆಟ್ರಿ ಫಂಕ್ಷನ್ಸ್ ಓದಿದ್ದೀರಾ, ಅದರಿಂದ ನಿಮ್ಗೆ ಇದು ಗೊತ್ತಿದೆ. ಓಕೆ, ನೆಕ್ಸ್ಟ್ ಲಾಸ್ಟ್ ಕ್ವಶನ್ 45th ಕ್ವಶನ್ ನೋಡಿ. ಓಕೆ, ಇದು ನಿಮಗೆ ಲೀನಿಯರ್ ಡಿಫರೆನ್ಷಿಯಲ್ ಇಕ್ವೇಷನ್ಗೆ ಸಂಬಂಧಿಸಿದ್ದು. ಇಲ್ಲಿ ಪಿ ವ್ಯಾಲ್ಯೂ ಕಾಟ್ ಎಕ್ಸ್, ಓಕೆ, ಕ್ಯೂ ವ್ಯಾಲ್ಯೂ 4x ಕೋಸೆಕೆಂಟ್ ಎಕ್ಸ್. ಓಕೆ, ಇವಾಗ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಫೈಂಡ್ ಔಟ್ ಮಾಡಬೇಕು. ಫಸ್ಟು e⁻⁴ ಇಂಟಿಗ್ರೇಷನ್ ಪಿ ಡಿ ಎಕ್ಸ್, e⁻⁴ ಪಿ ಅಂದರೆ ಕಾಟ್ ಎಕ್ಸ್ ಡಿ ಎಕ್ಸ್. ಇಂಟಿಗ್ರೇಷನ್ ಆಫ್ ಕಾಟ್ ಎಕ್ಸ್ ಏನು? ಲಾಗ್ ಆಫ್ ಸೈನ್ ಎಕ್ಸ್. ಓಕೆ, ಲಾಗು ಈ ಕ್ಯಾನ್ಸಲ್ ಆಗುತ್ತೆ, ಸೈನ್ ಎಕ್ಸ್. ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಏನು? ಸೈನ್ ಎಕ್ಸ್. ಓಕೆ, ಇದು ನೆನಪಿಟ್ಕೊಳ್ಳಿ. ಇವಾಗ ಸೊಲ್ಯೂಷನ್ ಏನಾಗುತ್ತೆ? y ಇಂಟು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಇಸ್ ಈಕ್ವಲ್ ಟು ಇಂಟಿಗ್ರೇಷನ್ ಕ್ಯೂ ವ್ಯಾಲ್ಯೂ ಎಷ್ಟು? 4x ಕೋಸೆಕೆಂಟ್ ಎಕ್ಸ್. ಓಕೆ, ನೆಕ್ಸ್ಟ್ ಇಂಟು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಎಷ್ಟು? ಸೈನ್ ಎಕ್ಸ್ ಡಿ ಎಕ್ಸ್ ಪ್ಲಸ್ ಸಿ, ದಟ್ ಈಸ್ ಈಕ್ವಲ್ ಟು, ಇಲ್ಲಿ ಡೈರೆಕ್ಟ್ ಫಾರ್ಮುಲಾ ಬರೀರಿ. ಫಸ್ಟು ಒಂದು ಕೆಲಸ ಮಾಡೋಣ, ಕ್ಯೂ ಇಂಟು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಡಿ ಎಕ್ಸ್ ಪ್ಲಸ್ ಸಿ. ಓಕೆ, y ಇಂಟು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಸೈನ್ ಎಕ್ಸ್, ಕ್ಯೂ ಎಷ್ಟು? ಕೋಸೆಕೆಂಟ್ 4 ಟೈಮ್ಸ್ ಆಫ್ 4x ಕೋಸೆಕೆಂಟ್ ಎಕ್ಸ್. ಓಕೆ, ಇಂಟು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಸೈನ್ ಎಕ್ಸ್ ಡಿ ಎಕ್ಸ್, ಓಕೆ, ಪ್ಲಸ್ ಸಿ. ಓಕೆ, ಇದರದ್ದು ನಾವು ಇಂಟಿಗ್ರೇಷನ್ ಅನ್ನೋದು ಇವಾಗ ಫೈಂಡ್ ಔಟ್ ಮಾಡೋಣ. ಇವಾಗ ಸಿಂಪ್ಲಿಫೈ ಮಾಡಿದ್ರೆ ಏನು ಬರುತ್ತೆ? y ಸೈನ್ ಎಕ್ಸ್ ಈಕ್ವಲ್ ಟು ಇಂಟಿಗ್ರೇಷನ್ 4 ಅಂತ ಕಾನ್ಸ್ಟೆಂಟ್ ಆಚೆ ತಗೊಳ್ಳಿ, ಎಕ್ಸ್ ಇಂಟು ಕೋಸೆಕೆಂಟ್ ಎಕ್ಸ್ ಇಂಟು ಸೈನ್ ಎಕ್ಸ್. ಇಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಇದು ಸೈನ್ ಎಕ್ಸ್ನ ನೋಡಿ, ಕೋಸೆಕೆಂಟ್ ಎಕ್ಸ್ನ ನೋಡಿ, ಕೋಸೆಕೆಂಟ್ ಎಕ್ಸ್ನ ನೀವು 1/sin x ಅಂತ ಬರೀಬೋದು, ಕರೆಕ್ಟಾ? 1/sin x ಇಂಟು ಇಲ್ಲಿ ಸೈನ್ ಎಕ್ಸ್ ಇದೆ ಡಿ ಎಕ್ಸ್ ಪ್ಲಸ್ ಸಿ, ಇವೆರಡು ಕ್ಯಾನ್ಸಲ್ ಆಗುತ್ತೆ. ಫೈನಲಿ y ಇಂಟು ಸೈನ್ ಎಕ್ಸ್ ಇಸ್ ಈಕ್ವಲ್ ಟು ಇಂಟಿಗ್ರೇಷನ್ 4 ಟೈಮ್ಸ್ ಆಫ್ ಇಂಟಿಗ್ರೇಷನ್ ಎಕ್ಸ್ ಡಿ ಎಕ್ಸ್ ಮಾತ್ರ ಬರುತ್ತೆ, ಪ್ಲಸ್ ಕಾನ್ಸ್ಟೆಂಟ್ ಸಿ. ಓಕೆ, 4 ಇಂಟಿಗ್ರೇಷನ್ ಆಫ್ ಎಕ್ಸ್ ಏನು? x²/2 ಪ್ಲಸ್ ಸಿ, 2 1s 2 2s 2x² ಪ್ಲಸ್ ಸಿ y sin x. ದಿಸ್ ಈಸ್ ಅವರ್ ರಿಕ್ವೈರ್ಡ್ ಸೊಲ್ಯೂಷನ್. ಇದು ನಮಗೆ ಸೊಲ್ಯೂಷನ್ ಆಗುತ್ತೆ. ಓಕೆ, ಐ ಹೋಪ್ ನಿಮಗೆ ಇದು ಎಲ್ಲ ಕ್ಲಿಯರ್ ಆಯ್ತು ಅಂದ್ಕೊಂಡಿದ್ದೀನಿ. ಓಕೆ, ನೆಕ್ಸ್ಟ್ ವೀಡಿಯೋದಲ್ಲಿ ಪಾರ್ಟ್ ಈ ಸೊಲ್ಯೂಷನ್ಸ್ನ ಡೀಟೇಲ್ ಸೊಲ್ಯೂಷನ್ನ ಡಿಸ್ಕಸ್ ಮಾಡ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು. ಜೈ ಭುವನೇಶ್ವರಿ, ಜೈ ಕನ್ನಡಾಂಬೆ.